ನೀವು ಪ್ರೆಗ್ನೆಂಟ್ ಆಗೋದು ಯಾವಾಗ ಅಂತ ಕೇಳಿದ್ರು ಅವರಿಗೆ. ನಾಚಿಕೆ ಆಗ್ತದೆ ನಮ್ಗೆ. ಅಂದ್ರೆ ತೆಗೀರಿ. ನಾವು ನಿಮ್ಮ ಫೇವರೆಟ್ ಹೀರೋ ಯಾರು ಸನಮ್ಮ? ಸಲಾಂ ರಾಕಿ ಬಾಯ್ ರಾಕ್ ರಾಕ್ ರಾಕಿ. ಅಂದ್ರೆ ನಿಮ್ಮ ಮದ್ವೆ ಆದ್ಮೇಲೆ ಕರ್ನರೆ ಯಾಕೆ ಮಾಡಿಲ್ಲ? ನೋಡಿ ಇವ್ರ ಕಡೆ ಕರ್ನರೆ ಅಂದ್ರೇನೆ ಗೊತ್ತಿಲ್ಲ. ಅಂದ್ರೆ ನಮ್ ಕಡೆ ಏನ್ ಗೊತ್ತಾ, ರಿಸೆಪ್ಷನ್ಗೆ ನಾನ್ ವೆಜ್ಜೇ ಇರುತ್ತೆ. ಅಯ್ಯೋ ಇವಾಗ ನಾನು ಹೇಳೋಕ್ ಬಂದಿದ್ದೆ ಏನ್ ಗೊತ್ತಾ, ನನ್ನ ಹತ್ರ ಕೇಳಿಲ್ಲ ಬಟ್ ನನ್ನ ಹತ್ರ ಕೇಳ್ತಿದ್ರೆ ಸೇಮ್ ಆನ್ಸರ್ ಒಂದು ಒಳ್ಳೆಲ್ಲಿ ಹೇಳ್ಬೇಕಂದ್ರೆ ಮೂವಿ ಯಾವಾಗ ಅನೌನ್ಸ್ ಮಾಡ್ತೀರಾ? ಆಮೇಲೆ ಎಷ್ಟೋ ಜನ ಕೇಳ್ತಾ ಇದ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪೂರ್ತಿ ಮೂವಿ ಮುಗಿಸ್ಬಿಟ್ಟಿದೀರಾ ನೀವು ಅಂತ. ಕ್ಯೂಟ್ ಆಗಿ ಏನಕ್ಕಿದ್ದೀರಾ? ಇವ್ರ ಅಮ್ಮ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಫೇರ್ ಅಂಡ್ ಲವ್ಲಿ ನುಂಗ್ಬಿಟ್ಟಿರ್ಬೇಕು. ಅವತ್ತಿನ ದಿನ ನಮ್ಮ ಮಾವ ಅವ್ರು ಊಟ ತಂದ್ಕೊಟ್ಟಿರ್ಲಿಲ್ಲ. ನೆಕ್ಸ್ಟ್ ನಮ್ಮ ಧನ್ಯಾ ಅವರು ನಿಮ್ ವ್ಲಾಗ್ ಅಲ್ಲಿ ನನಗೊಂದು ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಪ್ಲೀಸ್ ಅಂತ ಕೇಳಿದ್ರು. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನ ಯೂಟ್ಯೂಬ್ ಚಾನೆಲ್. ಇವನು ಸಣ್ಣು ಅವಳು ಮೋನು ಇಬ್ರು ಕೂಡ ವೆಲ್ಲು ನೋನು. ಅದೇ ನಾವು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಸ್ಕ್ ಮಿ ಕ್ವಶನ್ಸ್ ಹಾಕಿದ್ವಿ. ಅದರಲ್ಲಿ ಪಾರ್ಟ್ 1 ಆಲ್ರೆಡಿ ಬ್ಲಾಗ್ ಪೋಸ್ಟ್ ಮಾಡಿದೀವಿ. ಇನ್ನ ತುಂಬಾ ಕ್ವಶನ್ಸ್ ಪೆಂಡಿಂಗ್ ಇತ್ತು, ಅದಕ್ಕೋಸ್ಕರ ಈ ಬ್ಲಾಗ್ ನ ಮಾಡ್ತಿದೀವಿ. ಯಾರ್ಯಾರು ಕ್ವಶನ್ ಕೇಳಿದಿರಾ ಅವರಿಗೆ ಇವತ್ತು ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೀ ಮಾಡ್ಕೊಂಡು ಬಂದಿದ್ದೀವಿ. ಕಮೆಂಟ್ಸ್ ಗೆ ರಿಪ್ಲೈ ಮಾಡಿದ್ವಿ, ಬಟ್ ಎಷ್ಟೋ ಜನ ಕೇಳಿದ್ರಿ ಅಯ್ಯೋ ನಾವು ಮಾಡಿರೋ ಕಮೆಂಟ್ಸ್ ಗೆ ನೀವು ರಿಪ್ಲೈನೇ ಮಾಡಿಲ್ಲ, ನಾವ್ ಎಷ್ಟೋ ಕ್ವಶನ್ ಗಳು ಕೇಳಿದೀವಿ ಅಂತ ತುಂಬಾ ಜನ ಮೆಸೇಜ್ ಹಾಕಿದ್ರಿ. ಅವ್ರಿಗೋಸ್ಕರ ಪಾರ್ಟ್ 2 ಮಾಡ್ತಾ ಇದೀವಿ, ನಿಮ್ಗೋಸ್ಕರ ಅಂತ ಟೈಮ್ ಕೊಟ್ಟು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ನೀವು ಕೇಳಿರೋಂತ ಕ್ವಶನ್ ಗಳಿಗೆ ಆನ್ಸರ್ ಮಾಡೋಣ. ಓಕೆನಾ? ರೆಡಿನಾ ಸನುಮ? ಈ ಸರಿ ನಾನು ಓದ್ತೀನಿ, ನೀವೇ ಓದಿ, ನೀವು ಹೇಳ್ಬೇಕು. ಓಕೆನಾ? ಸರಿ. ಪ್ರವಿ 5320 ಅವರು ಅಂದ್ರೆ ನಿಮ್ಗೆ ತಂಗಿ ನಾನು ಆಗಿದ್ರೆ ನನಗೆ ನೀವ್ ಏನ್ ಕೊಡಿಸ್ತೀರಾ ಅಂತ ಕೇಳಿದ್ರು. ಏನ್ ಕೊಡ್ಸೋದು ತಂಗಿ ಆಗಿದ್ರೆ? ನನಗೆ ಐಡಿಯಾ ಇಲ್ಲ, ನೀವ್ ಐಡಿಯಾ ಕೊಡ್ತೀರಾ? ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ತಂಗಿ ಯಾರು ಇಲ್ಲ, ಸ್ವಂತ ತಂಗಿ ಇಲ್ಲ, ಎಲ್ಲ ರಿಲೇಟಿವ್ಸ್ ಇದ್ದಾರೆ, ಚಿಕ್ಕಮ್ಮನ ಮಗಳು ದೊಡ್ಡಮ್ಮನ ಮಗಳು ಆ ಥರ ಇದ್ದಾರೆ. ಏನ್ ಗಿಫ್ಟ್ ಕೊಡಿಸ್ಬೋದು? ಯಾವಾಗಾದ್ರೂ ಡೈಲಿ ಸಿಗೋದಾದ್ರೆ ಚಾಕ್ಲೇಟ್ ಗಿಫ್ಟ್ ಕೊಡಿಸ್ತಿದ್ದೆ ನನ್ನ ತಂಗಿ ಆಗಿದ್ದಿದ್ರೆ. ಇವಾಗ ನೀವು ನನ್ನ ಓನ್ ಸಿಸ್ಟರ್ ಆಗಿದ್ರೆ ಚಿಕ್ಕ ವಯಸ್ಸಿಂದ ನನ್ನ ಜೊತೆಗೆ ಇರ್ತಿದ್ರಲ್ವಾ, ಅರ್ಥ ಮಾಡ್ಕೊಂಡು ತಂಗಿಗೆ ಏನೇನ್ ಇಷ್ಟ, ಏನೇನ್ ಎಜುಕೇಶನ್ ಇಷ್ಟ ಅದನ್ನೆಲ್ಲ ಕೊಡಿಸ್ತಾ ಇದ್ದೆ. ಅವಾಗ ಗಿಫ್ಟ್ ಅಂತ ಅಂದ್ರೆ ಚಾಕ್ಲೇಟ್ ಕೊಡ್ತಿದ್ದೆ. ನೆಕ್ಸ್ಟ್ ನಮ್ಮ ಧನ್ಯಾ ಅವ್ರದ್ದು ಕಮೆಂಟ್ ಓದ್ಬೇಡ. ಧನ್ಯಾ ಅವ್ರು ಏನಂತ ಕೇಳಿದ್ದಾರೆ ಅಂತ ಅಂದ್ರೆ, ಸಣ್ಣ ಮುನ್ನು ನನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ ವ್ಲಾಗ್ ಅಲ್ಲಿ ನನಗೊಂದು ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಪ್ಲೀಸ್ ಅಂತ ಕೇಳಿದ್ದಾರೆ. ನಿಮ್ಮ ಅಕ್ಕಂದು ಯಾವಾಗ್ಲೂ ಇದೆ ಅಮ್ಮ, ಯಾವಾಗಾದ್ರೂ ಕೇಳಿ ನಂಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿ, ನಂಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿ. ಇವಾಗ ಅಲ್ಲಿಂದ ನಾವು ಊರಿಂದ ಬರ್ತಿದೀವಿ ಅಂತ ಅನ್ಕೊಳ್ಳಿ, ಅಲ್ಲಿಂದ ಬರ್ಬೇಕಾದ್ರೂ ಅಷ್ಟೇ ಹೋಗ್ತಿದ್ದೀರಾ, ಲಾಸ್ಟಿಗೆ ಒಂದೇ ಒಂದು ಸಾಂಗ್ ಡೆಡಿಕೇಟ್ ಮಾಡಿ. ತುಂಬಾ ಸಾಂಗ್ ಅಂದ್ರೆ ಹೆವಿ ಇಷ್ಟ ಧನ್ಯಾ ಅವರಿಗೆ. ನಮ್ಮ ಸಣ್ಣ ಅವರು ಇವಾಗ ಅವ್ರಿಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾರೆ. ಇಲ್ಲ ನೀವ್ ಹೇಳ್ಬೇಕು, ನಂಗೆ ಅದು ಆನ್ ದ ಸ್ಪಾಟ್ ಅಲ್ಲಿ ಯಾವ್ದು ಆನ್ ದ ಸ್ಪಾಟ್ ಅಲ್ಲಿ ಗೊತ್ತಾಗಲ್ಲ ಯಾವ ಸಾಂಗ್ ಆಡೋದಂತ. ಸಾಂಗ್ ಅಲ್ವಾ? ಏನ್ ಆಡೋದು? ಮಿಸ್ ಮಾಡ್ಕೋತಾ ಇದೀವಿ, ತುಂಬಾ ಮಿಸ್ ಮಾಡ್ಕೋತಾ ಇದೀವಿ. ಊರ್ಗ್ ಹೋಗಕ್ ಆಗ್ತಾ ಇಲ್ಲ, ಯಾಕಂದ್ರೆ ಇವಾಗಿರೋ ಸಿಚುವೇಶನ್ ಅಲ್ಲಿ ಅಂದ್ರೆ ಇವಾಗ ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದೀವಿ, ಆಲ್ರೆಡಿ ಬುಕ್ ಮಾಡ್ಬಿಟ್ಟಿದೀವಿ. ಮತ್ತೆ ಹೊಸ ಮನೆಗೆ ಹೋಗ್ಬೇಕು. ಎಷ್ಟೇ ಟ್ರೈ ಮಾಡಿದ್ರು ಹೋಗಕ್ ಆಗ್ತಿಲ್ಲ. ಯಾವ ಮಳೆಗಾಲ ಬೇರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಸಣ್ಣವ್ರ ಮನೆ ಹತ್ರ, ವೆದರು ಸೂಪರ್ ಆಗಿದೆ, ಬಟ್ ಹೋಗಕ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸನುಮ ಅಂದ್ರೆ ನಾವು ಧನ್ಯಾ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ. ನಮ್ಮ ವ್ಲಾಗ್ ಅಲ್ಲಿ ಅವ್ರು ಇಷ್ಟು ದಿನ ಇಲ್ಲ, ನೋಡೋಣ ಯಾವಾಗ ಸಿಗ್ತಾರೆ, ನಮ್ಮ ವ್ಲಾಗ್ ಅಲ್ಲಿ ಯಾವಾಗ ಬರ್ತಾರೆ ಅಂತ ನಮಗೂ ಕೂಡ ಐಡಿಯಾ ಇಲ್ಲ. ಆದಷ್ಟು ಬೇಗ ಅವ್ರ ಹತ್ರ ಹೋಗೋಣ. ಓಕೆನಾ? ಊರಿಗೆ ಹೋಗೋಣ, ಆದಷ್ಟು ಬೇಗ ಊರಿಗೆ ಹೋಗೋಣ. ಅವ್ರಿಗೋಸ್ಕರ ಸಾಂಗ್ ಯಾವ್ದು ಡೆಡಿಕೇಟ್ ಮಾಡೋಣ? ಇದು ಎಲ್ಲರ ಪ್ರೀತಿಸು, ಎಲ್ಲಕ್ಕೂ ಸ್ಪಂದಿಸು, ಎಲ್ಲಿಯೇ ಹೋದರೂ ನೀ ಸ್ನೇಹ ಸಂಪಾದಿಸು. ಈ ಸಾಂಗ್ ಚೆನ್ನಾಯ್ತಲ್ಲ, ಸಡನ್ ಆಗಿ ಇದೆ ಬಂದಿದ್ದು ಇವಾಗ ನೆನಪು. ಚೆನ್ನಾಗಿದೆ ಧನ್ಯಾ ಅವರೇ, ನಿಮ್ಗೋಸ್ಕರ ನೋಡಿದ್ರ ಸಾಂಗ್ ಡೆಡಿಕೇಟ್ ಮಾಡಿದ್ವಿ. ಫುಲ್ ಖುಷಿಯಾಗಿರ್ತೀರಾ ಅಂತ ಅನ್ಕೊಂಡಿದ್ವಿ. ಈಗ ಡ್ಯಾನ್ಸ್ ಆಡ್ತಾ ಇರ್ತಾಳೆ, ಬಲ್ಲೆ ಬಲ್ಲೆ ಫುಲ್ ಖುಷಿ ಆಗ್ಬಿಡ್ತಾರೆ ನಮ್ ಧನ್ಯಾ ಅವರು. ನೆಕ್ಸ್ಟ್ ನೋಡೋಣ ಸನುಮ. ಗೌತು ಎಕ್ಸ್ ಅಂತ ಇದೆ ಅವರು, ಅಣ್ಣ ನಿಮ್ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತು? ಅಂದ್ರೆ ಫೀಲಿಂಗ್ಸ್ ಹೆಂಗ್ ಬಂತು, ಲವ್ ಫೀಲಿಂಗ್ ಹೆಂಗ್ ಬಂತು ಸನುಮ ಹೇಳಿ. ಅಣ್ಣ ನಿಮ್ಮ ಹತ್ರ ಕೇಳಿದ್ದು, ನೀವ್ ಹೇಳಿ ಅಪ್ಪ. ಇಲ್ಲ, ಅಣ್ಣ ಆದ್ರೇನು ನಾನಾದ್ರೇನು ನೀವಾದ್ರೇನು ಇಬ್ರು ಒಂದೇ. ಇವಾಗ ನೀವೇ ಹೇಳ್ಬೇಕು, ನಂಗೆ ಗೊತ್ತಿಲ್ಲ. ಹೆಂಗೆ ಸಿಕ್ಕಿಸ್ತೀರಾ? ಲವ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ, ಇವರು ಕಟೀಲು ಟೆಂಪಲ್ ಬಂದಾಗಲೇ ಆಕ್ಚುಲಿ ಲವ್ ಫೀಲಿಂಗ್ ಇನ್ನೂ ಜಾಸ್ತಿ ಆಗಿದ್ದು. ಅಲ್ಲಿವರೆಗೂ ನಿಜ ನಾನು ಲವ್ ಮಾಡ್ತಿರ್ಲಿಲ್ಲ, ಅಂದ್ರೆ ನನಗೆ ಅಷ್ಟೊಂದು ಅಟ್ರಾಕ್ಷನ್ ಸಣ್ಣವ್ರ ಮೇಲೆ ಇರ್ಲಿಲ್ಲ. ಹೌದು, ನಂಗೂ ಅಷ್ಟೇ ಇಲ್ಲ. ಎಲ್ಲಿತ್ತು, ನಾ ನಿಮ್ಮ ನೋಡೇ ಇರ್ಲಿಲ್ಲ. ನೋಡಿಲ್ಲ ಅಂದ್ರೆ ಫೋನಲ್ಲಿ ನೋಡಿರ್ತಿದ್ರಿ.
ಇವಾಗ ನೀವೇ ಯೋಚನೆ ಮಾಡಿ, ಇವಾಗ ಎಷ್ಟು ಸುಳ್ಳು ಹೇಳ್ತಾರೆ ಈ ವಿಚಾರದಲ್ಲಿ ಸಣ್ಣವರು ಅಂತ ಅಂದ್ರೆ. ಒಂದ್ ನಿಮಿಷ, ಇವಾಗ ಒಂದ್ ಹುಡುಗ ಕರ್ದಿದ ತಕ್ಷಣ ಕಟೀಲು ಟೆಂಪಲ್ಗೆ ಅಷ್ಟು ಬೆಳಗ್ಗೆ ಅಲ್ಲಿ ಹುಡ್ಕೊಂಡ್ ಬಂದಿದ್ದಾರೆ ಅಂತ ಅಂದ್ರೆ ಲವ್ ಇಲ್ದೆ ಬರ್ತಾರಾ? ಹಂಗಾದ್ರೆ ಫಸ್ಟ್ ಮೀಟ್ ಆಗ್ತೀವಲ್ವಾ, ಲವ್ ಇದ್ದೇ ಮೀಟ್ ಆಗೋದಾ? ಆಯ್ತಪ್ಪ, ಲವ್ ಇಲ್ದೆ ಮೀಟ್ ಆಗಲ್ಲ, ರೂಲ್ಸ್ ಇದೆಯಾ? ನೋಡ್ಲೇಬೇಕು ಅನ್ನೋ ಕ್ಯೂರಿಯಾಸಿಟಿ ಏನಿತ್ತು. ಸಂಗೀತ ಅವರು, ಓಕೆ, ಗೀತಾ ಅಂತ ಇದೆ, ಅವ್ರೇನಂತ ಕೇಳಿದಾರೆ ಗೊತ್ತಾ? ವರ್ಲ್ಡ್ ಬೆಸ್ಟ್ ಜೋಡಿ ನಿಮ್ದು, ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ನಿಮ್ಮಲ್ಲಿ ಅಂತ ಕೇಳಿದಾರೆ. ಇದಕ್ಕೇನ್ ಆನ್ಸರ್? ಓಸಲಿನ ಆನ್ಸರ್ ಮಾಡಿದೀವಿ, ಬಟ್ ಬೆಸ್ಟ್ ಜೋಡಿ ಅಂತ ತುಂಬಾ ಖುಷಿಯಲ್ಲಿ ಹೇಳಿದ್ರಲ್ಲ, ಹೌದು, ತುಂಬಾ ಖುಷಿ ಆಯ್ತು ಇಬ್ರಿಗೂ ಕೂಡ. ಅಂತ ಬೆಸ್ಟ್ ಜೋಡಿ ಏನಿಲ್ಲ, ಎಷ್ಟೋ ಜನ ಕಪಲ್ಸ್ ಗಳಿದ್ದಾರೆ, ಪರವಾಗಿಲ್ಲ. ಅಷ್ಟು ಹೇಳಿದ್ರಲ್ಲ, ತುಂಬಾ ಖುಷಿ ಮತ್ತೆ ಆಯ್ತು. ಇನ್ಸ್ಪಿರೇಷನ್ ನಮ್ಮ ಯಶ್ ಬಾಸ್, ರಾಧಿಕಾ ಪಂಡಿತ್ ಅವರಿದ್ದಾರೆ, ವಿರಾಟ್ ಕೊಹ್ಲಿ, ಅನುಷ್ಕಾ ಅವರಿದ್ದಾರೆ. ಮತ್ತೆ ಅವ್ರು ಕೇಳಿದಾರೆ ನಿಮ್ ಇಬ್ರಲ್ಲಿ ಫಸ್ಟ್ ಪ್ರಪೋಸ್ ಯಾರು ಮಾಡಿದ್ದು ಅಂತ. ನಿಜ ಆಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟೆಲ್ಲ ನೆನಪಿಲ್ಲ. ನಾವು ಹೇಳಿಲ್ವಾ, ಮನ್ಸಿಂದ ಮನ್ಸು ಪ್ರೀತಿ ಮಾಡಿರೋದಷ್ಟೇ, ಅದನ್ನ ಓಪನ್ ಅಪ್ ಆಗಿ ನಾವು ಹೇಳ್ಕೊಂಡಿಲ್ಲ. ಹೌದು, ಅಂದ್ರೆ ಮನ್ಸಿಗೆ ಗೊತ್ತಾಗಿದೆ ಇವ್ರು ನನ್ನ ಇಷ್ಟಪಡ್ತಿದ್ದಾರೆ, ಅವ್ರು ನನ್ನ ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಸಿಚುವೇಶನ್ಸ್ ಗಳು ಬಂದಾಗ ಎಕ್ಸ್ಪ್ಲೋರ್ ಮಾಡ್ಕೊಂಡಿದೀವಿ ಅಷ್ಟೇ. ಪ್ರಪೋಸ್ ಮಾಡಿದ್ದು ಡೇ ನೆನಪಿಲ್ಲ ಇದುವರೆಗೂ. ಸಣ್ಣವರಿಗೆ ನಾನ್ ಪ್ರಪೋಸ್ ಮಾಡಿಲ್ಲ, ಸಣ್ಣವ್ರು ನನಗ್ ಪ್ರಪೋಸ್ ಅಂದ್ರೆ ಮಾಡಿಲ್ಲ. ಈ ತರ ನಾನು ನಾರ್ಮಲ್ ಆಗಿ ತುಂಬಾ ಸಾರಿ ಹೇಳಿದೀನಿ, ಮುನು ಲವ್ ಯು, ಮುನು ಲವ್ ಯು ಆತರ ಎಲ್ಲ ಹೇಳಿದೀವಿ ಅಂತ ಬೇಜಾನ್ ಸಾರಿ ಹೇಳಿದೀನಿ. ಬಟ್ ಫಸ್ಟ್ ಯಾವಾಗ ಅಂತ ನೆನಪಿಲ್ಲ. ಬಟ್ ಅದು ಒಂದು ಇಲ್ಲ ಫುಲ್ ಖುಷಿ ಟೈಮ್ ಆಗಿರುತ್ತೆ, ಇಲ್ಲ ಸೀರಿಯಸ್ ಟೈಮ್ ಆಗಿರುತ್ತೆ, ಯಾವಾಗ ಅಂತ ನಮಗೂ ಕೂಡ ನೆನಪಿಲ್ಲ. ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ, ನಾವ್ ಎಷ್ಟು ಸರಿ ಎಕ್ಸ್ಪ್ಲೋರ್ ಮಾಡ್ಕೊಂಡಿರಲ್ಲ ಅಂತ, ಎಷ್ಟು ಸರಿ ಹೇಳಿರಲ್ಲ ಆ ವರ್ಡ್ ನ ಅಂತ, ಅಲ್ವಮ್ಮ? ಹೌದು. ರಾಜೇಶ್ವರಿ ಅಂತ ಇದೆ, ಓಕೆನಾ? ಓಕೆ, ರಾಜೇಶ್ವರಿ ಚಿನ್ನಗುಂಡಿ ಅಂತ ಇದೆ. ಅವ್ರು ಕೇಳಿದ್ದಾರೆ, ಅಬೌಟ್ ಸನ್ನು ಸಿಸ್ಟರ್ ಟೆಲ್ ಮುನ್ನು ಇನ್ ಒನ್ ವರ್ಡ್ ಅಲ್ಲಿ ಸನ್ನು ಅವ್ರ ಬಗ್ಗೆ ಏನ್ ಹೇಳೋದು? ತುಂಬಾ ಇದೆ ಅವ್ರ ಬಗ್ಗೆ ಹೇಳೋದು, ಬಟ್ ಒನ್ ವರ್ಡ್ ಅಲ್ಲಿ ಹೇಳೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ಬಟ್ ಸನ್ನು ನನ್ನ ಇದು ಅಂದ್ರೆ ಮೈ ವರ್ಲ್ಡ್, ಮೈ ಲೈಫ್. ಅಯ್ಯೋ, ಇವಾಗ ನಾನು ಹೇಳೋಕ್ ಬಂದಿದ್ದೆ ಏನ್ ಗೊತ್ತಾ? ನನ್ನ ಹತ್ರ ಕೇಳಿಲ್ಲ, ಬಟ್ ನನ್ನ ಹತ್ರ ಕೇಳ್ತಿದ್ರೆ ಸೇಮ್ ಆನ್ಸರ್ ಒಂದು ವರ್ಲ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಮುನ್ನು ಅಂದ್ರೆ ಮೈ ವರ್ಲ್ಡ್ ಅಂತಾನೆ ಹೇಳ್ತಿದ್ದೆ. ನನಗೂ ಅಷ್ಟೇನೆ. ಏನಕ್ಕಂದ್ರೆ ಸನ್ನು ಅವ್ರನ್ನ ಬಿಟ್ಟು ನಾನು ಒಂದು ನಿಮಿಷ ಇರಲ್ಲ. ಎಲ್ಲಾದ್ರೂ ಒಂದು ಅಂಗಡಿಗೆ ಹೋಗ್ಬೇಕಂದ್ರೂ ಅಷ್ಟೇ ಅವ್ರನ್ನ ಜೊತೆ ಕರ್ಕೊಂಡು ಹೋಗ್ತೀವಿ. ನೀವ್ ಅನ್ಕೋಬಹುದು, ನೀವು ಹುಡುಗ ಆಗಿ ಫ್ರೆಂಡ್ಸ್ ಗಳ ಜೊತೆ ಹೋದಾಗ್ಲೂ ಸಣ್ಣವ್ರು ನಿಮ್ ಜೊತೆ ಇರ್ತಾರ ಅಂತ. ನಿಜ ಇರ್ತಾರೆ, ಬಟ್ ಅವ್ರಾಗೆ ಫೋರ್ಸ್ಫುಲ್ ಏನಲ್ಲ. ನನಗೆ ಅವ್ರನ್ನ ಬಿಟ್ಟಿರೋದಕ್ಕಾಗಲ್ಲ. ಅವರಾಗಿ ಫೋರ್ಸ್ಫುಲ್ ಅಂದ್ರೆ ಅವ್ರು ಬರ್ತೀನಿ ಅಂತ ಹಠ ಮಾಡೋದು ಒಂದ್ ಕಡೆ ಆದ್ರೆ, ನನಗೆ ಅನ್ಸ್ತಾ ಇರುತ್ತೆ ನಾನು ಅವ್ರನ್ನ ಬಿಟ್ಟು ಹೋಗ್ತಿದೀನಿ, ಕರ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ಸಣ್ಣವ್ರನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ನನ್ನ ಫ್ರೆಂಡ್ಸ್ನೆಲ್ಲ ಸಣ್ಣವ್ರಿಗೆ ಫ್ರೆಂಡ್ ಮಾಡಿಸಿದೀನಿ. ಮತ್ತೆ ನಾನು ಎಲ್ಲೇ ಕರ್ಕೊಂಡು ಹೋದ್ರು ನನ್ನ ಫ್ರೆಂಡ್ಸ್ಗಳು ಅಷ್ಟೇ ಮುಜುಗರ ಏನ್ ಪಡ್ಕೊಳಲ್ಲ. ಸಣ್ಣವ್ರ ಜೊತೆ ನನ್ನ ಜೊತೆ ಹೆಂಗಿರ್ತಾರೋ ಫ್ರೆಂಡ್ಲಿ ಆಗಿ, ಸಣ್ಣವ್ರನ್ನು ಫ್ರೆಂಡ್ಲಿ ಆಗು ನೋಡ್ಕೋತಾರೆ, ತಂಗಿ ತರಾನು ನೋಡ್ಕೋತಾರೆ, ಅಲ್ವಾ? ಏನ್ ಕೇಳಿದ್ರು ಚೆಕ್ ಕೊಡ್ತಾರೆ, ಆ ತರ ಇದೆ ನಮ್ ಬಾಂಡಿಂಗು. ಮತ್ತೆ ನಾವ್ ಎಲ್ಲೋದ್ರು ಇಬ್ರು ಒಟ್ಟಿಗೆನೆ ಹೋಗೋದು. ಒಂದೇ ಒಂದು ಅಂಗಡಿಗೆ ಹೋದ್ರು ಅಷ್ಟೇ. ನಾನು ಓದ್ ವ್ಲಾಗ್ ಅಲ್ಲಿ ಹೇಳಿದ್ವಿ, ಅಂದ್ರೆ ಪಾರ್ಟ್ 1 ವ್ಲಾಗ್ ಅಲ್ಲಿ ಹೇಳಿದ್ವಿ ಏನಂದ್ರೆ, ನಾನು ವಾಶ್ರೂಮ್ಗೆ ಹೋದ್ರು ನನ್ ಜೊತೆ ಬರ್ತಾರೆ. ಆದ್ರೆ ವಾಶ್ರೂಮ್ ಅಕ್ಕಪಕ್ಕ ಇರುತ್ತೆ ಅಷ್ಟೇ, ಪಕ್ಕದ ವಾಶ್ರೂಮ್. ಸಣ್ಣವ್ರದ್ದು ಹಾಲಲ್ಲಿ ಇದೆಯಲ್ಲ ವಾಶ್ರೂಮ್ ಅದು, ನಂದು ರೂಮಲ್ಲಿ ಇದೆಯಲ್ಲ ವಾಶ್ರೂಮ್ ಅದು. ಸೀಮಾ ಅವರು, ಯಾವಾಗ ನೀವು ನ್ಯೂ ಹೌಸಿಗೆ ಶಿಫ್ಟ್ ಆಗ್ತೀರಾ ಅಂತ ಕೇಳಿದ್ದಾರೆ, ಏನ್ ಹೇಳ್ತೀರಾ? ನ್ಯೂ ಹೌಸ್ಗೆ ಆದಷ್ಟು ಬೇಗ ಇದೇ ತಿಂಗಳಲ್ಲಿ ಅಂದರೆ ಇದೇ ಮಂತಲ್ಲಿ ಶಿಫ್ಟ್ ಆಗ್ತೀವಿ. ಬಟ್ ಡೇಟ್ ಯಾವಾಗಂತ ಇನ್ನೂ ಫಿಕ್ಸ್ ಆಗಿಲ್ಲ. ಯಾಕಂತಂದರೆ ಅಲ್ಲಿ ಹೌಸ್ ವಾರ್ಮಿಂಗ್ ಇದೆ, ಅದು ಮುಗಿಸಿ ಒಂದು 2 ಡೇಸಲ್ಲಿ ಶಿಫ್ಟ್ ಆಗ್ತೀವಿ, ಅಲ್ವಾ ಮುನು? ಹೌದು, ನಾವು ಅಲ್ಲಿ ಓನರ್ಗೆ ಹೇಳಿರೋದು ಕೂಡ ಅದೇನೆ. ಹೌಸ್ ವಾರ್ಮಿಂಗ್ ಆದ್ಮೇಲೆ ಒಂದು 2 ಡೇಸ್ ಆದ್ಮೇಲೆ ನಾವು ಶಿಫ್ಟ್ ಆಗ್ತೀವಿ ಇಲ್ಲಿಂದ ಅಂತ ಹೇಳಿದೀವಿ. ಹೌದು. ಇನ್ನು ಇಲ್ಲಿರೋ ಓನರ್ ಅವ್ರಿಗೆ ಏನು ಹೇಳಿಲ್ಲ, ಹೇಳ್ಬೇಕಷ್ಟೇ. ಅಮ್ಮನಿಗೆ ಹೇಳಿದೀನಿ, ಹೇಳೋದಕ್ಕೆ ಹೇಳ್ತಾರೆ. ಇನ್ನೊಂದು ಏನಂತ ಹೇಳಿದ್ದಾರೆ ಗೊತ್ತಾ? ಕಿಚ್ಚ ಅಭಿಮಾನಿ ಅಂತ ಒಬ್ರು ಪ್ರೊಫೈಲ್ ಹಾಕೊಂಡಿದ್ದಾರೆ. ಅವರು, ಹಾಯ್ ಅಕ್ಕ ಅಣ್ಣ, ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತೆ ಅವರನ್ನ ದೂರ ಮಾಡಬೇಡಿ ಪ್ಲೀಸ್, ಅವರಿಗೆ ಹರ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಂದ್ರೆ ಇಬ್ರಿಗೂ ಹೇಳಿದ್ದಾರೆ ಅವರು. ಅಂದ್ರೆ ಒಬ್ರುನೊಬ್ರು ಇದ್ ಮಾಡ್ಬಾರ್ದು, ಹರ್ಟ್ ಮಾಡ್ಕೋಬಾರ್ದು, ಒಬ್ರಿಗೊಬ್ರು ಬೇಜಾರಾಗಿರ್ಬಾರ್ದು, ತುಂಬಾ ಖುಷಿಯಾಗಿರಿ ಯಾವಾಗ್ಲೂ ಅಂತ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಫಾಲೋವರ್. ಹಂಗೆ ಯಾವಾಗ್ಲೂ ಖುಷಿಯಾಗಿರೋಣ, ಏನಿದ್ರು ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋಣ, ಹಾಗೆ ಏನು ಕಷ್ಟ ಬಂದ್ರು ಜೊತೆಯಲ್ಲಿ ಫೇಸ್ ಮಾಡೋಣ. ಸದ್ಯಕ್ಕೆ ಇವಾಗ ಹಂಗೆ ಇದೀವಿ ಇಬ್ರು. ಮುಂದಿನ ಲೈಫ್ಗಳಲ್ಲಿ ಏರುಪೇರು ಅನ್ನೋದು ಇರುತ್ತೆ ಗೊತ್ತಾ? ಅಂದ್ರೆ ಕಷ್ಟ ಸುಖ ಆತರ ಅನ್ನೋದು ಇರುತ್ತೆ. ಬಟ್ ಅದ್ರಲ್ಲೂ ಕೂಡ ಜೊತೆಯಾಗಿ ಹೀಗೆ ಖುಷಿಯಾಗಿ ಇರ್ಬೇಕು ಅಂತಾನೆ ನಾವು ಈಗ ಅನ್ಕೊಂಡಿದೀವಿ. ಮುಂದೆ ಲೈಫ್ ಹೆಂಗಿರುತ್ತೆ ನಾವ್ ಹೇಳಕ್ಕಾಗಲ್ಲ, ಇಲ್ಲ ಅದು ದೇವ್ರು ಬರ್ದ್ಬಿಟ್ಟಿರ್ತಾನೆ, ಇವ್ರು ಹಿಂಗೆ ಖುಷಿಯಾಗಿರ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಬೇಕು ಅಂತ. ದೇವ್ರು ನಮ್ಮನ್ನ ಬೇರೆ ಮಾಡಕ್ ನೋಡಿದ್ರು ನಮ್ಮ ಬಾಂಡಿಂಗು ಸ್ಟ್ರಾಂಗ್ ಆಗಿರ್ಬೇಕು. ನಿಜ ಅದು. ನಾವ್ ಅನ್ಕೊಂಡಿರೋದು ಹಂಗೇನೆ, ಎಷ್ಟೇ ಕಷ್ಟಗಳು ಬಂದ್ರು ಇಬ್ರು ಖುಷಿಯಿಂದ ಅದನ್ನ ಫೇಸ್ ಮಾಡೋಣ ಅಂತ. ಹಿಂಗೆ ಫೇಸ್ ಮಾಡ್ಕೊಂಡು ಲೈಫ್ ನ ಲೀಡ್ ಮಾಡ್ತೀವಿ. ಓಕೆನಮ್ಮ?
ನೋಡಿ ಇನ್ನೊಬ್ರು ಹಾಕಿದ್ದಾರೆ ಕಮೆಂಟು, ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಪವಿತ್ರ 515 ಅವರು ಏನಂತ ಅಂದ್ರೆ, ಸಣ್ಣ ಅಕ್ಕ ನೀವು ಎಷ್ಟು ಕ್ಯೂಟ್ ಆಗಿದ್ದೀರಾ, ನಿಮ್ಮ ವ್ಲಾಗ್ನ ಡೈಲಿ ನೋಡ್ತಾ ಇರ್ತೀವಿ, ನಾನು ಫುಲ್ ಸಪೋರ್ಟು ನಿಮ್ಗೇನೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಸೋ ಹೇಳಿದ್ದಾರೆ. ಮಚ್, ಖುಷಿ ಆಯ್ತು. ನೀವು ಡೈಲಿ ನಮ್ಮ ವ್ಲಾಗ್ ನೋಡ್ತೀರಾ ಅಂತ ಗೊತ್ತು, ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಗೊತ್ತು. ಯಾವತ್ತು ನಿಮ್ಮ ಮೇಲೆ ನಂಬಿಕೆ ಅನ್ನೋದು ನಾವಿಬ್ರು ಹೀಗೆ ಉಳಿಸ್ಕೊಂತೀವಿ. ಹೌದು. ಸನಮ್ಮ ಅವ್ರಿಗೇನಾದ್ರೂ ನಿಮ್ ಕಡೆಯಿಂದ ಒಂದ್ ಹೇಳಿ. ಅದೇ ಥ್ಯಾಂಕ್ ಯು ಸೋ ಮಚ್. ಏನು ಈ ಥರ ಕ್ವಶನ್ ಹೇಳಿದ್ರೆ ನಂಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ, ನಾನೊಂಥರ ನಾಚಿಕೆ ಪಡ್ಕೊತೀನಿ. ಬಟ್ ಥ್ಯಾಂಕ್ ಯು. ಹಾಗೆ ಅಂದ್ರೆ ಅವರು ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರಂತೆ, ನಿಮಗೆ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇದೇ ಥರ ಇರಲಿ, ಅದನ್ನ ನಾವು ಉಳಿಸ್ಕೋತೀವಿ, ಕೊನೆವರೆಗೂ ಉಳಿಸ್ಕೋತೀವಿ, ನಿಮ್ಮಿಂದಲೇ ನಾವು ಅಷ್ಟೇ ಹೇಳೋಕೆ ಇಷ್ಟಪಡ್ತೀರಿ. ಥ್ಯಾಂಕ್ ಯು. ನೆಕ್ಸ್ಟ್ ಮಾನಸ R148 ಅವರು, ಹಾ ನೀವು ಸಣ್ಣ ಮುನ್ನು ಅಂತ ನೇಮ್ ಯಾವಾಗ ಇಟ್ಟಿದ್ದು ಮತ್ತೆ ಅದನ್ನೇ ಯಾಕೆ ಇಟ್ರಿ? ನನ್ಕಿಂತ ಚೆನ್ನಾಗಿ ಇವರೇ ಹೇಳ್ತಾರೆ, ಇವರೇ ಯಾಕಮ್ಮ? ಪರವಾಗಿಲ್ಲ, ಹೇಳ್ತೀನಿ. ಏನ್ ಗೊತ್ತಾ, ಫಸ್ಟ್ ಸಣ್ಣು ಅಂತ ಹೆಸರಿಟ್ಟಿದ್ದು ನಾನೇನೆ. ಮಂಗಳೂರಲ್ಲಿ ಇದ್ರಲ್ವಾ, ಅಂದ್ರೆ ನಮ್ಗೆ ತುಂಬಾ ಡಿಸ್ಟೆನ್ಸ್ ಇತ್ತು ಸಣ್ಣಗೆ ಮತ್ತೆ ನನಗೆ. ಅದಕ್ಕೋಸ್ಕರ ಸಣ್ಣವ್ರು ದೂರ ಇದ್ರಲ್ವಾ, ಯೋಚನೆ ಮಾಡ್ಕೊಂಡು ಫೋನಲ್ಲಿ ಮಾತಾಡ್ತಾ ಸಣ್ಣನ ನೋಡಿದೆ. ಇವ್ರ ಹೆಸರು ಸಾನ್ವಿ ಅಂತ ಹೇಳಿದ್ರಲ್ವಾ, ಸೊ ಸಣ್ಣು ಅಂತ ಕರೆ ಚೆನ್ನಾಗಿರುತ್ತೆ. ಸಣ್ಣ ಅಲ್ವಾ, ಸಣ್ಣು ಯಾವಾಗ್ಲೂ ದೂರ ಇರುತ್ತೆ, ಅದನ್ನ ನಾವು ಯಾವಾಗ್ಲೂ ನೋಡ್ತಿರ್ತೀವಿ, ಬಟ್ ಅದ್ರ ಹತ್ರ ಹೋಗೋದಕ್ಕಾಗಲ್ಲ. ನಾನು ಇವ್ರ ಲೈಫಲ್ಲಿ ಹತ್ರ ಹೋಗ್ತೀನೋ, ಇವ್ರನ್ನ ಮೀಟ್ ಆಗ್ತೀನೋ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ನಾನು ಸಣ್ಣು ಅಂತ ಕರೆದೆ. ಇವರು ನಾನು ಸಣ್ಣು ಅಂತ ಯಾವಾಗ ಕರೆದೆ, ಅದೇ ಸ್ಪಾಟ್ ಅಲ್ಲೇ ಮೂನ್ ಅಂದೆ. ಫಸ್ಟ್ ಮುನ್ನು ಅಂತಿರ್ಲಿಲ್ಲ, ಮೂನ್ ಅಂತ ಕರಿತಾ ಇದ್ರು ಸಣ್ಣವರು. ಬಟ್ ಇವಾಗಲೂ ನಂಗೆ ಮೂನ್ ಅಂತ ಕರೆಯೋಕೆ ಇಷ್ಟ, ಆದ್ರೆ ನೀವೆಲ್ಲಾದ್ರೂ ಸ್ಯಾನ್ ಅಂತ ಕರಿತಿದ್ರೆ ನಾನು ಮೂನ್ ಅಂತ ಕರಿತಿದ್ದೆ. ಬಟ್ ನೀವು ಸಣ್ಣು ಅಂತ ಇಟ್ರಲ್ವಾ, ಸೊ ಅದಕ್ಕೆ ಮ್ಯಾಚಿಂಗ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಮುನ್ನು ಅಂತ ಕರಿತಿದ್ದೀನಿ. ಅಂದ್ರೆ ಮೂನ್ ಅಂತ ನನಗೂ ಅನ್ಸುತ್ತೆ, ಯಾಕಂದ್ರೆ ನನ್ನ ಹೆಸರು ಮಂಜು ಗೌಡ ಅಲ್ವಾ, ಅದಕ್ಕೆ ಸಣ್ಣ ಅವರು ಮೂನ್ ಅಂತ ಕರೆದ್ರು ಅಷ್ಟೇ. ಇದು ನಾಮಕರಣ ಆಗಿದ್ದು. ಬಟ್ ಏನಕ್ಕೆ ಇಟ್ರಿ ಅನ್ನೋದು ಕೂಡ ನಾವು ಹೇಳಿದ್ವಿ. ಅದೇ ಹೆಸರನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ವಿ, ಅಂದ್ರೆ ಕರಿತಾ ಇದ್ವಿ, ಅದೇ ಹೆಸರನ್ನ ಕರಿತಾ ಇದ್ವಿ. ಯೂಟ್ಯೂಬ್ ಚಾನಲ್ಗೆ ಈ ತರ ಹೆಸರು ಇಡಬೇಕು ಅಂತ ಹೆಸರು ಮಾಡಿದ್ದಲ್ಲ ಇದು, ಅಲ್ವಾ ಅಮ್ಮ? ಹೆಸರು ಕ್ರಿಯೇಟ್ ಮಾಡಿದ್ದು ಯೂಟ್ಯೂಬ್ ಚಾನಲ್ ನೇಮ್ಗೆ ಇಡಬೇಕು ಅಂತಲ್ಲ. ನಾವು ಆಲ್ರೆಡಿ ನಮ್ಮ ಪೆಟ್ ನೇಮ್ಗಳದು ನಾವು ಕರಿತಾ ಇದ್ದಿದ್ದು ಪೆಟ್ ನೇಮ್. ಸಣ್ಣವ್ರನ್ನ ಸಣ್ಣ ಅಂತ ಕರಿತಾ ಇದ್ದೆ, ನನ್ನ ಅವರು ಮುನ್ನು ಅಂತ ಕರಿತಾ ಇದ್ರು. ಯಾವಾಗ ನಾವಿಬ್ರು ಫಿಕ್ಸ್ ಆದ್ವಿ ಅಂತ ಅಂದ್ರೆ, ಮದುವೆ ಆಗೇ ಆಯ್ತೀವಿ, ಕನ್ಫರ್ಮ್ ಆಗ್ತೀವಿ ಅಂತ ಅನ್ನೋಷ್ಟ್ರಲ್ಲಿ ನಮ್ಗೆ ಕಾನ್ಫಿಡೆಂಟ್ ಇತ್ತಲ್ವಾ, ಆ ಟೈಮಲ್ಲಿ ಅವರು ಚಾನೆಲ್ ನೇಮ್ನ ಕೂಡ ಹಂಗೆ ಹಾಕಿದ್ರು. ಹೌದು, ಸಣ್ಣವ್ರು ಯಾವಾಗ ಬೆಂಗಳೂರಿಗೆ ನನಗೋಸ್ಕರ ಅಂತ ಬಂದ್ರು, ಅವತ್ತಿನ ದಿನ ಒಂದು ವಾರದಲ್ಲೇನೆ ನಾನು ಹೆಸರನ್ನ ಚೇಂಜ್ ಮಾಡಿದೆ, ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಅಲ್ಲ ಸಣ್ಣ ಪುಣ್ಯಾತ್ಮ ಅಂತ ಅಲ್ಲಪ್ಪ, ನೀವು ಸಿಗ್ತೀರಾ ಅನ್ನೋ ಕಾನ್ಫಿಡೆಂಟ್ ನನಗಿತ್ತು ಅಷ್ಟು. ಅಯ್ಯೋ ಕ್ಯೂಟ್ ನೀವು ಬಿಡಿ. ನೆಕ್ಸ್ಟ್ ಏನ್ ಗೊತ್ತಾ, ಇನ್ಸ್ಟಾಗ್ರಾಮ್ ಐಡಿ ಜಸ್ಟ್ ಅನು ಅಂತ ಹಾಕೊಂಡಿದೀರಾ. ಅವ್ರ ಕ್ವಶನ್ ಏನಂತ ಕೇಳಿದಾರೆ ಗೊತ್ತಾ, ಮೂವಿ ಯಾವಾಗ ಅನೌನ್ಸ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ನಿಜವಾಗ್ಲೂ ಅದ್ರ ಐಡಿಯಾ ಇಲ್ಲ, ಬಟ್ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ಇವಾಗ ಇನ್ನೊಂದು 4 days ಶೂಟಿಂಗ್ ಬ್ಯಾಲೆನ್ಸ್ ಇದೆ, ಅದನ್ನ ಜುಲೈಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದೀವಿ. ಅದೇ ಜುಲೈಯಲ್ಲಿ ಕೆಲವು ಶೂಟಿಂಗ್ ಪೆಂಡಿಂಗ್ ಇದೆ ಆಯ್ತಾ, ಅದನ್ನ ಜುಲೈಯಲ್ಲಿ ಮಾಡಿ ಮುಗಿಸಿ ನೆಕ್ಸ್ಟ್ ಎಡಿಟಿಂಗ್ ಎಲ್ಲ ಆದ ನಂತರ, ವಾಯ್ಸ್ ಡಬ್ ಆದ ನಂತರ, ವಾಯ್ಸ್ ಡಬ್ಬಿಂಗ್ ಇದೆ, ಎಡಿಟಿಂಗ್ ಇದೆ, ತುಂಬಾ ಕೆಲಸ ಇರುತ್ತೆ ಡೈರೆಕ್ಟರ್ಗೂ ಮತ್ತೆ ಎಡಿಟರ್ಗೂ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೂ. ಅವರದೆಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಟ್ರೈಲರ್ ಅಂತ ಆದಷ್ಟು ಬೇಗ ಬಿಡ್ತೀವಿ. ಆಮೇಲೆ ಎಷ್ಟೋ ಜನ ಕೇಳ್ತಾ ಇದ್ರಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಪೂರ್ತಿ ಮೂವಿ ಮುಗಿಸ್ಬಿಟ್ಟಿದ್ದೀರಾ ನೀವು ಅಂತ. ಇಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತ್ರ ಇಲ್ಲ, ಅದು ನಿಮ್ಗೆ ಮೂವಿ ನೋಡಿದಾಗ್ಲೇ ಗೊತ್ತಾಗುತ್ತೆ ಯಾವ ತರ ಬರುತ್ತೆ ಮೂವಿ ಅಂತ. ಬಟ್ ಇದು ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಮೂವಿ ಆಗಿರುತ್ತೆ. ಮತ್ತೆ ಇದ್ರಲ್ಲಿ ನಿಮ್ಗೊಂದು ನ್ಯೂಸ್ ಕೂಡ ಇರುತ್ತೆ. ಹೌದು, ಓಕೆನಾ? ಏನ್ ನ್ಯೂಸ್ ಅಂತ ಆ ಮೂವಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ರೇಜಿ ಗರ್ಲ್ 46 ಕ್ವೀನ್ ಅವರು, ನಿಮ್ ಜೋಡಿ ಕ್ಯೂಟ್ ಆಗಿದೆ, ಬಟ್ ನೀವ್ ಯಾಕೆ ನಿಮ್ ನೇಮ್ ನ ಸಣ್ಣ ಮುನ್ನು ಅಂತ ಯಾಕಿದೆ, ಇದನ್ನೇ ಇಟ್ರಿ ಅಂತ ಇವರು ಕೇಳ್ತಿದ್ದಾರೆ. ಆಲ್ರೆಡಿ ಸಣ್ಣ ಮುನ್ನು ಅಂತ ಏನಕ್ಕೆ ಹೆಸರಿಟ್ವಿ ಅನ್ನೋದು ಗೊತ್ತಾಗಿದೆ. ಸಣ್ಣಮ್ಮ ಕ್ಯೂಟ್ ಆಗಿ ಏನಕ್ಕೆ ಇದೀರಾ, ಎಷ್ಟು ಕ್ಯೂಟ್ ಆಗಿದ್ದೀರಾ ಅಂತ ಕೇಳಿದಾರೆ, ಹೇಳಿ ಅದಕ್ಕೆ. ಅಯ್ಯೋ ಕ್ಯೂಟ್ ನನ್ ಪ್ರಕಾರ ಏನ್ ಗೊತ್ತಾ, ಇವ್ರ ಅಮ್ಮ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಫೇರ್ ಅಂಡ್ ಲವ್ಲಿ ನುಂಗ್ಬಿಟ್ಟಿರ್ಬೇಕು. ಆದ್ರೆ ನಮ್ಮ ಅತ್ತೆ ಅವರು ಮಿಸ್ ಆಗಿ ಫೇರ್ ಅಂಡ್ ಲವ್ಲಿ ತಿನ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವತ್ತಿನ ದಿನ ನಮ್ಮ ಮಾವ ಅವ್ರು ಊಟ ತಂದ್ಕೊಟ್ಟಿರ್ಲಿಲ್ಲ ಸಣ್ಣವ್ರು ಹೊಟ್ಟೆಲಿ ಇರ್ಬೇಕಾದ್ರೆ. ಅದಕ್ಕೆ ಸಣ್ಣವರು ಇಷ್ಟೊಂದು ವೈಟ್ ಉಟ್ಬಿಟ್ಟು ಕ್ಯೂಟ್ ಆಗಿ ಉಟ್ಬಿಟ್ಟಿದ್ದಾರೆ. ಆ ಫೇರ್ ಅಂಡ್ ಲವ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇರುತ್ತೆ ಗೊತ್ತಾ, ಒಂದ್ ಹುಡುಗಿ ಇರ್ತಾರಲ್ಲ, ಅದೇ ತರ ಉಟ್ಬಿಟ್ಟಿದ್ದಾರೆ. ಅದೇ ಬ್ರೀಡ್ ಇವರು. ಆತರ ಏನಿಲ್ಲ, ಮತ್ತೆ ಕ್ಯೂಟ್ ಏನಕ್ಕಂತಂದ್ರೆ ನನ್ನ ಅಮ್ಮನಿಂದ ಅಂತ ಹೇಳೋಕ್ ಇಷ್ಟಪಡ್ತೀನಿ, ಅಮ್ಮ ಅಪ್ಪನಿಂದ. ಅಂದ್ರೆ ಏನಂತಂದ್ರೆ ಕೇರಳ ಕರ್ನಾಟಕ ಬಾರ್ಡರ್ ಅಲ್ಲಿ ಹುಟ್ಟಿದಲ್ವಾ, ಅದಕ್ಕೆ ಅನ್ಸುತ್ತೆ. ಇಲ್ಲ, ಆತರ ಏನಿಲ್ಲ, ಸೇಮ್ ನಮ್ ಸಣ್ಣವ್ರು ಇರೋದು ಅಮ್ಮನ್ ತರಾನೇ. ಅಮ್ಮನ್ ತರ, ಹೌದು, ಜೆರಾಕ್ಸ್ ಕಾಪಿ. ಇನ್ನೊಬ್ರು ಕೇಳಿದಾರೆ,
ಮದನ್ ಪ್ರಿಯಾ 73 ಅಂತ ಇದೆ. ಅವ್ರೇನಂತ ಕೇಳಿದ್ರೆ ಗೊತ್ತಾ, ಅಮ್ಮಂದು ಸ್ಯಾರಿ ಕಲೆಕ್ಷನ್ ವ್ಲಾಗ್ ಮಾಡಿ ಅಂತ ಕೇಳಿದ್ದಾರೆ. ಇದು ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಯಾವಾಗಿಂದ ಅನ್ಕೋತಿದ್ದೀನಿ ಸ್ಯಾರಿ ಕಲೆಕ್ಷನ್ ಮಾಡ್ಬೇಕು ಅಂತ. ಯಾಕಂತಂದ್ರೆ ಅಮ್ಮನ ಹತ್ರ ಅಂದ್ರೆ ನನ್ನ ಅತ್ತೆ ಹತ್ರ ತುಂಬಾ ಸ್ಯಾರಿ ಕಲೆಕ್ಷನ್ಸ್ ಇದೆ ಆಯ್ತಾ. ಇವಾಗ ಇದು ಇಟ್ಟಿದ್ದೀನಲ್ವಾ, ಅಂದ್ರೆ ಅವ್ರು ಇವಾಗ ಇದನ್ನು ವೇರ್ ಮಾಡ್ತಿಲ್ಲ. ಯಾಕಂತಂದ್ರೆ ತುಂಬಾ ಲೈಕ್ ನಂಗೆ ಏನಂತಂದ್ರೆ ಓಲ್ಡ್ ಸ್ಯಾರಿನ ಇವಾಗ ಟ್ರೆಂಡಿಂಗ್ ತರಬೇಕು ಅಂತ ನಂಗೊಂದು ಆಸೆ ಆಯ್ತಾ. ಅದಕ್ಕೆ ಇದು ತುಂಬಾ ಓಲ್ಡ್ ಸ್ಯಾರಿ, ಇದನ್ನ ಇವಾಗ ಹಾಕೊಂಡು ನಾನು ಟ್ರೆಂಡಿಂಗ್ ತರೋಣ ಅಂತ ನಂಗೆ ನೋಡಿ ಇವಾಗ ಆಸೆ. ಉಟ್ಕೊಂಡಿದಾರಲ್ವಾ, ಈ ಸ್ಯಾರಿ ಕೂಡ ಅಮ್ಮಂದೇನೆ. ಅಮ್ಮಂದು ಅವಾಗ ಟ್ರೆಂಡಿಂಗ್ ಅಲ್ಲಿ ಏನೇನಿತ್ತು ಓಲ್ಡ್ ಸ್ಟೈಲ್ ಅಲ್ಲಿ ಅದನ್ನೆಲ್ಲ ತಗೊಂಡ್ ಇಟ್ಕೊಂಡಿದ್ದಾರೆ. ಬಟ್ ಅದನ್ನೆಲ್ಲ ಇವಾಗ ಉಟ್ಕೊಳ್ಳಲ್ಲ, ಹಳೇದಾಯ್ತು ಮಮ್ಮಿ ಅಂತ. ಉಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಾನು ಉಟ್ಕೋತಿದ್ದೀನಿ. ಸಣ್ಣವರು ಅದನ್ನ ಉಟ್ಕೊಂಡು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಸಕ್ಕದಾಗ ಕಾಣಿಸ್ತೀರಮ್ಮ ಈ ಸ್ಯಾರಿ. ಹೌದಾ? ಎಷ್ಟು ಹಳೆ ಸ್ಯಾರಿಗಳು ಅಮ್ಮಂದು ಉಟ್ಕೊಂಡಿದ್ದಾರೆ ಅಂದ್ರೆ ಅದ್ರಲ್ಲೆಲ್ಲ ನೀವ್ ಹೇಳಿದಿರ ಸ್ಯಾರಿ ಲಿಂಕ್ ಹಾಕಿ ಅಂತ. ಮತ್ತೆ ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ಸ್ ಆಲ್ರೆಡಿ ಬ್ಲಾಗ್ ಮಾಡಿ ಹೌದು, ಹಾಕಿದ್ದೀನಿ. ಇವ್ರ ಹತ್ರ ಆಲ್ರೆಡಿ ಮುನ್ನು ಅಲ್ಲಿ ಹಾಕಿದ್ದಾರೆ ಸ್ಯಾರಿ ಕಲೆಕ್ಷನ್. ಹಾಕಿದ್ದೀನಿ. ಹೌದು ಇನ್ನ ಒಂದು 15 ಸ್ಯಾರಿ ಸ್ಟಿಚ್ ಕೊಟ್ಟಿದ್ದೀನಿ, ಅಂದ್ರೆ ಬ್ಲೌಸ್ ಎಲ್ಲ ರೆಡಿ ಮಾಡೋಕೆ. ಇನ್ನ ಸಿಕ್ಕಿಲ್ಲ, ಸಿಗ್ಬೇಕು. ತೇಜಸ್ ವಿಡ್ ಅಂತ ಇದೆ, ಓಕೆನಾ. ಅವ್ರು ಕೇಳಿದ್ದಾರೆ ಮಿಸ್ಸಿಂಗ್ ಯುವರ್ ಡೈಲಿ ವ್ಲಾಗ್ಸ್ ಅಂಡ್ ಐ ಲವ್ ಯು ಟು ಧನ್ಯಾ ಅಕ್ಕ ಅಂಡ್ ಅಮ್ಮ ಅಂತ ಹೇಳಿದ್ದಾರೆ. ಓ ಧನ್ಯಕ್ಕಮ್ಮ, ಅಂದ್ರೆ ಅಂತೆ ವ್ಲಾಗ್ ಅಲ್ಲಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದಾರಂತೆ. ಲಾಟ್ಸ್ ಆಫ್ ಲವ್ ಅಣ್ಣ ಅಕ್ಕ ಅಂತ ಕಳ್ಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಊರಿಗೆ ಹೋಗ್ತೀವಿ, ಹಾಗೆ ಇನ್ ಮುಂದೆ ಡೈಲಿ ವ್ಲಾಗ್ ಮಾಡ್ತೀವಿ ಅಲ್ವಾ ಮುನು? ಹೌದು, ಎಲ್ಲರೂ ಕೇಳ್ತಿದ್ದೀರಾ ಅಂದ್ರೆ ಊರಲ್ಲಿರೋ ವ್ಲಾಗ್ ನ ಮಿಸ್ ಮಾಡ್ಕೋತಿದಾರಂತೆ. ನಾವ್ ಹೇಳಿದ್ವಿ ಊರಲ್ಲಿ ಮಳೆಗಾಲದಲ್ಲಿ ಹೊಳೆ ಹರಿತಾ ಇರುತ್ತೆ ಅಂತ. ಇವಾಗ ಆ ಹೊಳೆ ಹರಿಯೋಕೆ ಸ್ಟಾರ್ಟ್ ಆಗಿದೆ ಊರಲ್ಲಿ, ನಾವು ಹೋಗಕ್ ಆಗ್ತಾ ಇಲ್ಲ. ನೋಡಿ ಸಿಚುವೇಶನ್ ಯಾವ ತರ ಇದೆ ಅಂತ. ಇವಾಗ ಗುಲ್ಬರ್ಗಕ್ಕೆ ಹೋಗ್ಬೇಕು, ಅದಾದ್ಮೇಲೆ ಅದಾದ್ಮೇಲೆ ಮಲೇಷ್ಯಾಗ ಹೋಗ್ಬೇಕು, ಅದಾದ್ಮೇಲೆ ಹೌಸ್ ವಾರ್ಮಿಂಗ್ ಆಗುತ್ತೆ. ಹೌಸ್ ವಾರ್ಮಿಂಗ್ ಆದ್ಮೇಲೆ ನಾವು ಹೊಸ ಮನೆಗೆ ಶಿಫ್ಟಿಂಗ್ ಆಗ್ಬೇಕು. ಆ ಕೆಲ್ಸಗಳೆಲ್ಲ ಮುಗಿದ್ಮೇಲೆ ಮನೆಗೆ ಹೋಗ್ಬೇಕು. ಅಷ್ಟ್ರಲ್ಲಿ ಮಳೆಗಾಲನೇ ಮುಗ್ದೋಗುತ್ತೆ ಅಂತ. ಅದಕ್ಕೇನ್ ಗೊತ್ತಾ, ಗುಲ್ಬರ್ಗ ಹೋಗಿ ಬಂದ ನಂತರ ಎಲ್ಲಾದ್ರೂ ಟೈಮ್ ಸಿಕ್ಕಿದ್ರೆ ಟ್ರೈ ಮಾಡೋಣ. ಸರಿ, ಒಂದು 2 ಡೇಸ್ಗಾದ್ರೆ 2 ಡೇಸ್ಗೆ ಆಸೆ ಆಗ್ತಿವೆ. ಅಂದ್ರೆ ಅಲ್ಲಿ ಹೊಳೆ ಆದಷ್ಟು ಮಲೇಷ್ಯಾಗ ಹೋಗ್ಬಿಟ್ಟು ಬಂದ್ಮೇಲೆ ಊರ್ಗ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಇದಕ್ಕೆ ಏನಂತೀರಾ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀವಿ. ಎಷ್ಟೋ ಜನ ಕೇಳ್ತಿದ್ರಿ ವಿಲೇಜ್ಗೆ ಯಾವಾಗ ಹೋಗ್ತೀರಾ, ಅಮ್ಮ ಮತ್ತೆ ಧನ್ಯಾ ಅವ್ರನ್ನ ಮಿಸ್ ಮಾಡ್ಕೋತಿದೀವಿ ಅಂತೆಲ್ಲ ಹೇಳಿದಿರಾ. ಅವ್ರೆಲ್ಲರಿಗೂ ಇದು ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದೀವಿ ಅಲ್ವಾ. ಐಶು ಅಂತ ಹಾಕೊಂಡಿದ್ದಾರೆ, ಐಶು 1426 ಅವರು ಏನಂತ ಹೇಳಿದಾರೆ ಗೊತ್ತಾ, ನಾನ್ ನಿಮ್ ಎಲ್ಲಾ ವಿಡಿಯೋಸ್ ನೋಡ್ತೀನಿ, ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತೀರಾ. ಐ ಆಮ್ ಯುವರ್ ಫ್ಯಾನ್ ಫ್ರಮ್ ಬೆಳಗಾವಿ. ಬೆಳಗಾವಿಯಿಂದ ನೋಡಿ ನಮ್ಮ ಫ್ಯಾನ್ ಒಬ್ರು. ಅಂದ್ರೆ ಅವ್ರು ನಾವು ಫ್ಯಾನ್ ಅಂತ ಕರೆಯೋದೇ ಬೇಡ ಅಲ್ವಾ ಅಮ್ಮ. ನೀವು ಆಕ್ಚುಲಿ ಹೇಳ್ಬೇಕಂದ್ರೆ ಫ್ಯಾನ್ ಅಂತ ಅಲ್ಲ, ಇವಾಗ ನೀವು ನಮ್ಮ ವಿಡಿಯೋಸ್ ನೋಡೋದ್ರಿಂದಾನೇ ನಾವು ಇಷ್ಟು ಖುಷಿಯಾಗಿರೋದಕ್ಕೆ ಸಾಧ್ಯ. ಮತ್ತೆ ಆ ತರ ವಿಡಿಯೋಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ ಸಪೋರ್ಟ್ ನಮ್ಗೆ ಇರ್ಲೇಬೇಕು ಈ ತರ ಅಲ್ವಾ ಅಮ್ಮ. ಹೌದು, ನಂಗೆ ಏನ್ ಗೊತ್ತಾ ಮುನು, ಈ ಕರ್ನಾಟಕದಲ್ಲಿರೋ ಎಲ್ಲ ಡಿಸ್ಟ್ರಿಕ್ಟ್ ಇರುತ್ತಲ್ಲ, ಮೇನ್ ಅಲ್ಲಿಗೆಲ್ಲ ಹೋಗ್ಬೇಕು, ನಾವು ಬರ್ತಿದೀವಿ ಅಂತ ಎಲ್ರಿಗೂ ಹೇಳ್ಬೇಕು, ಎಲ್ರು ಮೀಟ್ ಆಗ್ಬೇಕು ಅಂತ ಆಸೆ. ಮುಂದಿನ ದಿನಗಳಲ್ಲಿ ಅನ್ಕೊಂಡಿದೀವಿ ಸಬ್ಸ್ಕ್ರೈಬರ್ಸ್ ಮನೆಗೆ ಹೋಗೋಣ, ಅವ್ರ ಜೊತೆನೂ ಕೂಡ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಹಾಗೆ ಒಂದ್ ದಿವಸ ಸಬ್ಸ್ಕ್ರೈಬರ್ಸ್ ಜೊತೆ ಲಂಚ್ ಪ್ಲಾನ್ ಮಾಡೋಣ ಅಂತಾನು ಅನ್ಕೊಂಡಿದೀವಿ. ಹೌದು, ಊರಿಗೆಲ್ಲ ಹೋಗ್ಬಿಟ್ಟು ಬಂದ್ಮೇಲೆ ಮಾಡೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ಅವರು ಲೈವ್ ಆಗಿ ನಮ್ನ ನೋಡಿದಾಗ ಅವ್ರ ರಿಯಾಕ್ಷನ್ಸ್ ಯಾವ ತರ ಇರುತ್ತೆ, ಮತ್ತೆ ಅವ್ರು ನಮ್ ಜೊತೆ ಯಾವ ತರ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಲ್ವಾ ಅಮ್ಮ. ಹೌದು, ಮತ್ತೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ನಿಮ್ ಮನೆಗ್ ಬಂದ್ರೆ. ಹೌದು, ಅಂದ್ರೆ ಒಬ್ಬೊಬ್ರಿಗೆ ಮನೇಲಿ ಮಕ್ಳುಗಳಿಗೆ ಇಷ್ಟ ಇರುತ್ತೆ, ಬಟ್ ದೊಡ್ಡವ್ರಿಗೆ ಇಷ್ಟ ಇರಲ್ಲ. ದೊಡ್ಡವ್ರಿಗೆ ಇಷ್ಟ ಇರುತ್ತೆ, ಮಕ್ಳುಗಳಿಗೆ ಇಷ್ಟ ಇರಲ್ಲ, ಆತರ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಮೀಟ್ ಆಗೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದೀವಿ. ನಿಮ್ ಕಮೆಂಟ್ ಮುಖಾಂತರ ತಿಳಿಸಿ, ಅಂದ್ರೆ ನಾವ್ ಈ ತರ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ, ಸಬ್ಸ್ಕ್ರೈಬರ್ಸ್ ಜೊತೆ ನಾವು ವ್ಲಾಗ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅನ್ನೋದನ್ನ ತಿಳಿಸಿ ಅಲ್ವಾ. ಹೌದೌದು, ವಿತ್ ನಿಮ್ ಪರ್ಮಿಷನ್ ಇದ್ರೇನೆ ನಮ್ಗೆ ಒಂಥರ ಕಂಫರ್ಟೇಬಲ್ ಆಗಿರುತ್ತೆ. ಅದಕ್ಕೆ ಇವಾಗ್ಲೇ ಪರ್ಮಿಷನ್ ಕೇಳ್ತಾ ಇರೋದಾಯ್ತಾ. ವೀರೇಶ್ ಹಿರೇಮಠ್ 46 ಅವರು, ಬ್ರೋ ನಾವು ನಿಮ್ನ ಮೀಟ್ ಮಾಡಬೇಕು ಬ್ರೋ ಪ್ಲೀಸ್, ಬಿಗ್ ಫ್ಯಾನ್ ಆಫ್ ಸನ್ನು ಅಕ್ಕ, ಬಿಗ್ ಫ್ಯಾನ್ ಆಫ್ ಬ್ರೋ ಪ್ಲೀಸ್ ಐ ಮೀಟ್ ಯು, ಅಡ್ರೆಸ್ ಟೆಲ್ ಅಂತ ಹೇಳಿದ್ದಾರೆ. ಅಯ್ಯೋ, ಅಡ್ರೆಸ್ ಕಳಿಸಿ ಅಂತ ಹೇಳಿದ್ದಾರೆ. ನಿಜ, ನಾವೇ ಬರ್ತೀವಿ. ಅಡ್ರೆಸ್ ಎಲ್ಲ ಕಳ್ಸಿದ್ರೆ ನಿಮ್ಗೆ ಗೊತ್ತಲ್ವಾ, ಪಬ್ಲಿಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಅಡ್ರೆಸ್ ನ ಶೇರ್ ಮಾಡ್ತಾರ. ಅಂದ್ರೆ ನಮಗೂ ಅಷ್ಟೇನೆ ತುಂಬಾ ಆಸೆ ಇದೆ, ನಮ್ ಸಬ್ಸ್ಕ್ರೈಬರ್ಸ್ ಅಂದ್ರೆ ನಮ್ನ ಡೈಲಿ ನೋಡ್ತಾರಲ್ವಾ, ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಜೊತೆ ನಾವು ವಿಡಿಯೋಸ್ ಮಾಡ್ಬೇಕು ಅನ್ನೋ ತುಂಬಾ ಆಸೆ ಇದೆ. ನಮ್ ಸಬ್ಸ್ಕ್ರೈಬರ್ಸ್ ನ ನಾವು ಮೀಟ್ ಆಗ್ಬೇಕು ಅಂತ ಆಸೆ ಇದೆ. ವೀರೇಶ್ ಹಿರೇಮಠ್ ಅವರೇ, ಖಂಡಿತವಾಗ್ಲೂ ಒಂದಿನ ಎಲ್ಲರಿಗೂ ಕೂಡ ಸಿಗ್ತೀವಿ, ಖಂಡಿತ, ಅದಂತೂ ಪ್ರಾಮಿಸ್ ಅಲ್ವಾ ಅಮ್ಮ. ಹೌದೌದು, ಪಕ್ಕಾ ಖಂಡಿತವಾಗ್ಲೂ ನಿಮ್ಗಂತೂ ಸಿಕ್ಕೇ ಸಿಗ್ತೀವಿ. ಓಕೆನಾ, ಮೀಟಪ್ ಅಂತಾನೆ ಇಡ್ತೀವಿ. ಅದ್ರಲ್ಲಿ ಎಲ್ಲರೂ ಬನ್ನಿ, ಯಾರ್ಯಾರು ಇಷ್ಟಪಡ್ತಿದ್ರೆ ಎಲ್ಲರೂ ಬನ್ನಿ, ಎಲ್ಲರಿಗೂ ಹತ್ರ ಆಗುವಂತ ಪ್ಲೇಸ್ ಅಲ್ಲೇ ಮೀಟಪ್ ಇಡ್ತೀವಿ. ಆ ತರ ಪ್ಲಾನ್ ಮಾಡೋಣ. ನೆಕ್ಸ್ಟ್ ಏನ್ ಗೊತ್ತಾ, ಅಚ್ಚು ಸಾಗರ್ 1436 ಅವರು, ನಿಮ್ಮ ರಿಲೇಶನ್ಶಿಪ್ ಎಷ್ಟು ವರ್ಷದವರೆಗೂ ಇತ್ತು, ಅಂದ್ರೆ ಮದುವೆ ಆಗೋದಕ್ಕಿಂತ ಮುಂಚೆ ಅವ್ರು ಕೇಳ್ತಾ ಇರೋದು, ಎಷ್ಟು ವರ್ಷದ ರಿಲೇಶನ್ಶಿಪ್ ನಮ್ಮಿಬ್ಬರದು ಅಂತ.
ಎಷ್ಟು ಮೋನು 2022 ಅಲ್ಲಿ ನಮ್ಮ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ 5 ಇಯರ್ಸ್ ಆಯ್ತಲ್ಲ ಅಮ್ಮ? 5 ಇಯರ್ಸ್ 5 ಇಯರ್ಸ್ ಆಯ್ತು 5 ಇಯರ್ಸ್ ಅಲ್ಲೇ ಇವತ್ತಿಗೆ. ಮದ್ವೆ ಆಗಿದ್ದು. ಅಂದ್ರೆ ಈ ಮಂತಿಗೆ ಸೇರಿಸ್ಕೊಂಡ್ರೆ 5 ಇಯರ್ಸ್ ಆಯ್ತು. ಅವಾಗಿಂದ ನಮ್ ರಿಲೇಶನ್ಶಿಪ್ ಇದೆ. ಬಟ್ ಅವಾಗ ಎಷ್ಟು ಕೇರ್ ಮಾಡ್ತಿದ್ವು ಸ್ಟಾರ್ಟಿಂಗ್ ಅಲ್ಲಿ, ಈಗಲೂ ಅದೇ ಕೇರಿಂಗ್ ಮಾಡ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಖುಷಿಯಾಗಿದ್ದೀವಿ ಅಲ್ವಮ್ಮ? ಹೌದು ಮುನ್. ಹೀಗೆ ಇರಬೇಕು ಅನ್ನೋದು ತುಂಬಾ ಆಸೆ ಇದೆ. ಹ್ಮ್. ಮನು ಪಿ ಪೂಜಾರಿ ಅವರು ಹಾ ಸಣ್ಣ ಮುನ್ನು ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗಿ ಅಲ್ಲಿ ಗೇಮ್ಸ್ ಚಾಲೆಂಜ್ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಮಾಡ್ತೀವಿ, ನಮಗ್ ತುಂಬಾ ಆಸೆ ಇದೆ. ಯಾವಾಗ ಹೋಗ್ಬೇಕು ಅನ್ಕೊಂಡಿದೀವಮ್ಮ ಅಂದ್ರೆ ನಮ್ ಫ್ಯಾಮಿಲಿ ಮತ್ತೆ ಸಣ್ಣವ್ರ ಫ್ಯಾಮಿಲಿ ಇವಾಗ ಎರಡು ಏನ್ ಫ್ಯಾಮಿಲಿ ಗೊತ್ತಾ? ಸೇರಿ. ಏನಂತ ಅಂದ್ರೆ ಮುನ್ನು ಫ್ಯಾಮಿಲಿ ಎಲ್ರು ಅಂದ್ರೆ ಮುನ್ನು ಫ್ಯಾಮಿಲಿ ಅಂದ್ರೆ ಇವಾಗ ನನ್ನ ಫ್ಯಾಮಿಲಿನ ಅಲ್ವಾ, ಎಲ್ರು ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಆದಷ್ಟು ಬೇಗ ಹೋಗ್ತೀವಿ. ಅದೇ ಜುಲೈ ಮಂತ್ ಅಂತ ಪ್ಲಾನಿಂಗ್ ಇದೆ. ಸೊ ಎಲ್ರು ಹೋಗ್ತೀವಿ, ತುಂಬಾ ಜನ. ಇವಾಗ ಜೂನ್ ಅಲ್ವಾ? ಹಾ ಜುಲೈ ಎಂಡಿಂಗ್ ಅಲ್ಲಿ. ಜುಲೈ ಎಂಡಿಂಗ್ ಅಲ್ಲಿ ಜಾಲಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವ್ರ ದೊಡ್ಡ ಅಕ್ಕ ಇದಾರಲ್ಲ, ನನ್ನ ದೊಡ್ಡ ಅತ್ತಿಗೆ, ಅವರೆಲ್ಲ ಬಂದೇ ಇಲ್ಲ ನಮ್ಮ ಊರಿಗೆ. ಅಕ್ಕ ಅವರೆಲ್ಲ ಬಾವ ಎಲ್ಲ. ಬರ್ಬೇಕು ಅಂತ ತುಂಬಾ ಕಾಯ್ತಾ ಇದಾರೆ. ಅವರು ಫಸ್ಟ್ ಟೈಮ್ ಬರ್ತಿರೋದು. ಅಂದ್ರೆ ಫಸ್ಟ್ ನಾವು ಹೋಗ್ಬಿಡ್ತೀವಿ, ಆಮೇಲೆ ಅವ್ರನ್ನ ಕರ್ಸ್ಕೊಂತೀವಿ. ಅವರು ಹೇಳಿದ್ದಾರೆ ಖಂಡಿತವಾಗ್ಲೂ ಬರ್ತೀವಿ ಅಂತ. ಅವರು ಮದ್ವೆ ಟೈಮ್ ಇಂದಾನೇ ಹೇಳ್ತಿದ್ದಾರೆ ಬರ್ಬೇಕು ಅಂತ. ಬಟ್ ಇನ್ನು ಟೈಮ್ ಆಗಿಲ್ಲ ಅಲ್ವಾ? ಪಕ್ಕ ಎಂಜಾಯ್ ಮಾಡ್ತಾರೆ ಊರಿಗೆ ಬಂದ್ರೆ ಅಲ್ವಾ? ಪಕ್ಕ ಎಂಜಾಯ್ ಮಾಡಿ ಎಲ್ರು ಇರ್ತೀವಿ, ನಮ್ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಎಲ್ರು ಚೆನ್ನಾಗಿರುತ್ತೆ ಅವಾಗ. ಶೈ ಗರ್ಲ್ 2K7 ಅವ್ರು ಏನಂತ ಹೇಳಿದ್ದಾರೆ ಅಂದ್ರೆ, ನಿಮಗೆ ಇನ್ಸ್ಟಾಂಟ್ ಯೂಟ್ಯೂಬ್ ಅಲ್ಲಿ ಮಂತ್ಲಿ ಸ್ಯಾಲ್ರಿ ಅಂದ್ರೆ ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೆ ಅಕ್ಕ ಅಣ್ಣ ಪ್ಲೀಸ್ ನನ್ನ ನೇಮ್ ಹೇಳ್ಬಿಟ್ಟು ಓದಿ ಅಂತ ಹೇಳಿದ್ದಾರೆ. ನಿಮ್ ನೇಮ್ ಹೇಳೋದಕ್ಕೆ ನಿಮ್ ನೇಮೇ ಹಾಕಿಲ್ಲ ನೀವು. ಶೈ ಗರ್ಲ್ 2K7 ಅಂತ ಯಾಕೆ ಹಾಕಿದ್ದೀರಾ. ನಿಮ್ಗೆ ಶೈ ಆಗ್ತಿದ್ಯಾ ಜಾಸ್ತಿ? ನಮ್ಮ ಮಂತ್ಲಿ ಸ್ಯಾಲ್ರಿ ಬಗ್ಗೆ ಕೇಳಿದ್ದಾರೆ. ಅಂದ್ರೆ ಇವಾಗ ಯಾರು ಅಷ್ಟೇನೆ, ಯಾವ ಯೂಟ್ಯೂಬರ್ ಆಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋರಾಗ್ಲಿ ಅವರ ಮಂತ್ಲಿ ಸ್ಯಾಲ್ರಿನ ಹೇಳ್ಕೊಳ್ಳೋದಿಲ್ಲ. ನಾವು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಂಡಿದ್ವಿ. ನಮ್ದು ಹೌದು. ಫಸ್ಟ್ ಸ್ಯಾಲ್ರಿ ಬಂದಾಗ ನಾವು ಹೇಳಿದ್ವಿ ನಿಮಗೆ ಇಷ್ಟು ಸ್ಯಾಲ್ರಿ ಬಂತು ಈ ಮಂತಿಗೆ ಅಂತ. ನಾವು ಎಕ್ಸ್ಪ್ಲೋರ್ ಮಾಡ್ಕೋಬೇಕು ನಮ್ಮ ಸ್ಯಾಲ್ರಿ ಬಗ್ಗೆ ಅಂತ ಅನ್ನಿಸ್ತಿದೆ. ನಾವು ಅದಕ್ಕೆ ಅಂತ ಒಂದು ವ್ಲಾಗ್ ಮಾಡ್ತೀವಿ. ಮತ್ತೆ ಮುನ್ನು ಸನ್ನು ಅಲ್ಲಿ ಫಸ್ಟ್ ಸ್ಯಾಲ್ರಿ ಎಷ್ಟು ತಗೋತೀವಿ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ತೀವಿ ಅಲ್ವಾ ಅಮ್ಮ? ಹೌದೌದು. ಮುನ್ನು ಮುನ್ನು ಸನ್ನು ಅನ್ನೋದು ಇನ್ನ ಸ್ಯಾಲ್ರಿ ಬಂದಿಲ್ಲ ಆಯ್ತಾ, ಬಂದಂದ್ರೆ ನಾವು ಇನ್ಫಾರ್ಮ್ ಮಾಡ್ತೀವಿ ಎಷ್ಟು ಬರುತ್ತೆ ಅಂತ. ಮಂತ್ಲಿ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಕೂಡ ಅಷ್ಟೇ ಅರ್ನಿಂಗ್ಸ್ ಮಾಡಲ್ಲ. ಹೌದು. ಇನ್ಸ್ಟಾಗ್ರಾಮ್ ಅಲ್ಲಿ ಅದೆಲ್ಲ ಏನಿದ್ರು ಫೇಮ್ ಸಿಗೋದಕ್ಕೋಸ್ಕರ ಅಷ್ಟೇ. ಮತ್ತೆ ಪ್ರಮೋಷನ್ ಸಿಗುತ್ತೆ. ಆ, ಮತ್ತೆ ಯೂಟ್ಯೂಬ್ ಅಲ್ಲಿ ಇನ್ಕಮ್ ಯಾವ ತರ ಅಂತ ಅಂದ್ರೆ ಡಿಪೆಂಡ್ಸ್ ಅಪಾನ್ ವ್ಯೂಸ್ ಅಲ್ವಾ? ವ್ಯೂಸ್ ವ್ಯೂಸ್ ಮೇಲೆ ಮೇಲೆ. ಮತ್ತೆ ವ್ಲಾಗ್ ಮಿನಿಟ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಇವಾಗ ಹ್ಮ್. 40 ಮಿನಿಟ್ಸ್ 30 ಮಿನಿಟ್ಸ್ಗೆ 1K ವ್ಯೂಸಿಗೆ ಇಷ್ಟು ಅಂತ ಇರುತ್ತೆ. 1K ವ್ಯೂಸಿಗೆ ಎಷ್ಟು ಸಿಗ್ಬೋದು ಗೊತ್ತಾ? ಅಂದಾಜು ನಿಮ್ಗೆ ಹೇಳ್ತೀನಿ, ನೀವು ಕೌಂಟ್ ಮಾಡ್ಕೊಳ್ಳಿ. 1K ವ್ಯೂಸಿಗೆ 25 ರುಪೀಸ್ 24 ರುಪೀಸ್ 20 ರುಪೀಸ್ ಆ ತರ ಆ ಸಿಗುತ್ತೆ. ತರ ಸಿಗುತ್ತೆ 1K ವ್ಯೂಸಿಗೆ. ಹ್ಮ್. ನೀವು ಕೌಂಟ್ ಮಾಡ್ಕೊಳ್ಳಿ. ಇವಾಗ ನಮ್ದು ವ್ಲಾಗ್ ಒಂದು 50K ಅಷ್ಟು ಓಡ್ತಿರ್ಬೋದು. 1Kಗೆ 20 ರುಪೀಸ್ ಆ ತರ ಆದ್ರೆ 50Kಗೆ ಎಷ್ಟಾಯ್ತು ಅಂತ ನೀವೇ ಕೌಂಟ್ ಮಾಡ್ಕೊಳ್ಳಿ ಅಲ್ವಾ ಅಮ್ಮ? ಹೌದು. ಆ ತರ. ನೋಡಿದ್ರ ತಿಳಿಸ್ಕೊಟ್ಟಿದೀವಿ, ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದೀವಿ. ಇನ್ನು ಡೀಟೇಲ್ ಆಗಿ ಮುನ್ನೂಸ್ ಅನ್ನೋ ಸ್ಯಾಲ್ರಿ ಬಂದಾಗ ನಿಮ್ಗೆ ತಿಳಿಸ್ಕೊಡ್ತೀವಿ ಎಷ್ಟು ಬಂತು ಆ ಮಂತ್ ಸ್ಯಾಲ್ರಿ ಅಂತ. ಓಕೆನಾ? ಹಾ ಕರ್ಣ ನಿಸ್ವಾರ್ಥ ಅವರು ಏನಂತ ಕೇಳಿದ್ದಾರೆ ಅಂದ್ರೆ, ನಿಮ್ಮಿಬ್ಬರಲ್ಲಿ ಜಾಸ್ತಿ ಡೌ ಮಾಡೋದು ಯಾರು? ಇವ್ರೆ. ನಾನೇ. ಬಟ್ ನಾನ್ ಡವ್ ಮಾಡ್ತೀನಿ ಆದ್ರೆ ಮುಂದೆ ಮಾತ್ರ ಅಲ್ವಾ? ಹೌದು, ನನ್ ಮುಂದೆ ಮಾತ್ರ ಅವರು ಹಂಗಾಡೋದು. ಸ್ವಲ್ಪ ಡೌರಾಣಿ ಇನ್ ನಾನು. ಯಾರ ಹತ್ರನೂ ಇವ್ರು ಇಷ್ಟೊಂದು ಕ್ಲೋಸ್ ಆಗಿ ಮಾತಾಡೋದು ಇಲ್ಲ, ಯಾರ ಹತ್ರನೂ ಜಾಸ್ತಿ ಹೊಂದ್ಕೊಳಲ್ಲ. ಜಾಸ್ತಿ ಡವ್ ಮಾಡೋದು ನಾನೇ. ಬಟ್ ಮುಂದೆ ಮಾತ್ರ ಡವ್ ಮಾಡ್ತೀನಿ, ಬಿಟ್ರೆ ಬಾಕಿ ಎಲ್ಲರ ಜೊತೆ ಅಲ್ಲ. ಎಲ್ಲರ ಜೊತೆ Silent- ಡೌ ಮಾಡಲ್ಲ. ಸಣ್ಣವರು ಏನ್ ಬಾಬಾ ದೊಡ್ಡೋಯ್ತು? ಅಯ್ಯೋ, ಹಿಂದೆ ಬ್ಯಾಕ್ ಗ್ರೌಂಡ್ ಲೈಟೇ ಆಫ್ ಆಗೋಯ್ತು. ಲೈಟ್ ಬೇಡ ಅಲ್ವಾ? ಪರವಾಗಿಲ್ಲ, ಕರೆಂಟ್ ಹೋಯ್ತು. ಹಿಂಗೆ ಇರ್ಲಿ. ಅದೇ ಎಲ್ರ ಜೊತೆ ಹೆಂಗಿರ್ಬೇಕು ಹಂಗೆ ಇರ್ತೀನಿ. ಆದ್ರೆ ಮುನ್ನ ಜೊತೆ ಸ್ವಲ್ಪ ಡವ್ ಮಾಡ್ತೀನಿ. ಆದ್ರೆ ಎಲ್ಲ ವಿಚಾರದಲ್ಲಿ ಅಲ್ಲ ತಾನೇ ಮುನು? ಹೌದು, ನಿಜ. ಎಲ್ಲಾ ವಿಚಾರದಲ್ಲೂ ಡೌ ಮಾಡಲ್ಲ. ಒಂದೊಂದ್ಸಲಿ ಆಡ್ತಾರೆ. ಹೆಂಗ್ ಆಡ್ತಾರೆ ಅಂದ್ರೆ ಈ ತರ ಎಲ್ಲ. ಆದ್ರೆ ನಾನು ಓಪನ್ ಅಪ್ ಆಗಿ ನಿಮ್ ಮುಂದೆನೆ ಹೇಳ್ತಾ ಇದೀನಿ ಅಲ್ವಾ? ನಮ್ ಸಣ್ಣವರು ತುಂಬಾ ಡೌ ಮಾಡ್ತಾರೆ. ಅರ್ಥ ಆಯ್ತಾ ನಿಸ್ವಾರ್ಥಿ ಅವರೇ? ಏ ಧರಣಿ ಕನ್ನಡತಿ ಅವರು ಏನಂತ ಕೇಳಿದ್ದಾರೆ ಗೊತ್ತಾ? ನೀವು ಪ್ರೆಗ್ನೆಂಟ್ ಆಗೋದು ಯಾವಾಗ ಅಂತ ಕೇಳಿದ್ದಾರೆ ಸಣ್ಣವರಿಗೆ. ಸರುವಾ, ಇದಕ್ಕೆ ನೀವೇ ಆನ್ಸರ್ ಮಾಡಿ. ಅದಕ್ಕೆ ನಾನು ಓದ್ತಾ ಇರೋದು. ನೀವ್ ಆನ್ಸರ್ ಮಾಡಿಮ್ಮ. ನಾಚಿಕೆ ಆಗ್ತದೆ ನಮ್ಗೆ. ಅದ್ರಲ್ಲೇನ್ ನಾಚಿಕೆ? ಅದು ಯಾವಾಗ ಗೊತ್ತಾ? ಇವಾಗ ಅವ್ರು ಕೇಳಿದಾರೆ, ಆನ್ಸರ್ ಮಾಡ್ಲೇಬೇಕು. ಇವಾಗ ಏನಪ್ಪಾ ಅಂತಂದ್ರೆ ಸ್ವಲ್ಪ ಟೈಮ್ ಬೇಕು ನಮ್ಗೆ. ಹ್ಮ್. ಅಂದ್ರೆ ತೆಗೀರಿ. ನಾವು ನಮ್ಮ ಕಾಲಲ್ಲಿ ನಿಂತ್ಕೋಬೇಕು. ಅಂದ್ರೆ ಹೊಸ ಲೀಸ್ ಮನೆಗೆ ಹೋಗ್ಬೇಕು, ಆಮೇಲೆ ಸೈಟ್ ತಗೋಬೇಕು, ಏನೇನೋ ಡ್ರೀಮ್ ಇದೆ ಆಯ್ತಾ. ನಾವು ನಮ್ಮ ಕಾಲಲ್ಲಿ ನಿಂತು ಸ್ಟೆಬಿಲಿಟಿ ಆಗಿರ್ಬೇಕಾಯ್ತಾ. ಅಂದ್ರೆ ನಾವು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಅದಾದ ನಂತರನೇ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ್ಲೇ ಏನಕ್ಕೆ ಆ ಪ್ಲಾನ್ ಮಾಡ್ಕೊಳ್ಳೋದು? ಇನ್ನ ಏಜ್ ಚಿಕ್ಕದಾಯ್ತಾ, 22 ಏಜ್ ಇನ್ನು ಅಲ್ವಾ? ಎಂಜಾಯ್ ಮಾಡೋದಕ್ಕೋಸ್ಕರ ನಾವು ಮಗು ಮಾಡ್ಕೋತಿಲ್ಲ ಅಂತ ಅನ್ಕೋಬೇಡಿ. ಎಂಜಾಯ್ ಮಾಡೋದು ಸೆಕೆಂಡ್ರಿ ಆದ್ರೆ ನಮ್ಮ ಸ್ಟೆಬಿಲಿಟಿ ಫಸ್ಟ್ ಇರುತ್ತೆ. ಅಂದ್ರೆ ಫಸ್ಟ್ ನಾವು ಸ್ಟೆಬಲ್ ಆಗಿದೀವಾ, ಮಗು ನೋಡ್ಕೊಳ್ಳೋ ಕೆಪಾಸಿಟಿ ನಮಗಿದೆಯಾ,
ಹಂಗಿದ್ರೆ ಮಾತ್ರ ಮಗು ಮಾಡ್ಕೋಬೇಕು. ಆ ಥರ ಅಲ್ಲ, ನೀವು ಕೇಳೋ ಕ್ವಶನ್ಗೆ ನಮ್ಗೇನು ಬೇಜಾರಿಲ್ಲ. ಮಗುನ ಚೆನ್ನಾಗಿ ನೋಡ್ಕೊಳ್ಳೋವಂಥ ಕೆಪಾಸಿಟಿ ಬಂದರೆ ಖಂಡಿತವಾಗ್ಲೂ ಮಾಡ್ಕೋತೀವಿ. ಇವಾಗ ಎಷ್ಟೋ ಜನ ಮಗು ಮಾಡ್ಕೋತಾರೆ, ಮಗುನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ಆ ಥರ ಪ್ರಾಬ್ಲಮ್ ನಮಗೆ ಆಗಬಾರ್ದು ಅನ್ನೋದು ನಾವು ಯೋಚನೆ ಮಾಡಿರೋದು. ನಾವು ನೋಡ್ಕೊಳ್ತೀವಿ, ಇವಾಗ ಚೆನ್ನಾಗಿ ನಾವು ಮಗುನ ನೋಡ್ಕೊಳ್ಳೋ ಕೆಪಾಸಿಟಿ ನಮಗಿದೆ ಅಂತ ಅಂದಾಗ ಖಂಡಿತವಾಗ್ಲೂ ಮಗು ಮಾಡ್ಕೋತೀವಿ ಅಲ್ವಾ ಅಮ್ಮ? ಸರಿನಾ? ಖುಷಿ ಆಯ್ತಾ? ಆಯ್ತು, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ ಬಿಡಿ. ಬ್ಲೂಮ್ ಸ್ಕೈ 20 ಅವರು ಏನಂತ ಹೇಳಿದ್ದಾರೆ ಅಂದರೆ, ಹಾ. ಸೂಪರ್ ಜೋಡಿ ಅಣ್ಣ ಅತ್ತಿಗೆ, ದಿನ ನೀವು ದೃಷ್ಟಿ ತೆಗೆಸ್ಕೊಳ್ಳಿ, ನಿಮ್ಮ ಮೇಲೆ 106 ಕಣ್ಣು ಬೀಳ್ತವೆ. ಅದಕ್ಕೆನಾ? ಆ ಥರ ಎಲ್ಲ ಏನಿಲ್ಲ, ದೃಷ್ಟಿ ಅಂತೆಲ್ಲ ಏನಿಲ್ಲ. ಎಷ್ಟೋ ಜನ ಹೇಳ್ತಾರೆ, ನಾವು ನಂಬಿರೋ ದೇವ್ರಿದೆಯಲ್ವಾ ಚಾಮುಂಡೇಶ್ವರಿ ತಾಯಿ, ಅಲ್ಲಿಗೆ ಹೋಗ್ಬಿಟ್ಟು ಬಂದರೆ ನಮಗೆ ಎಂಥ ದೃಷ್ಟಿ ಬಿದ್ದಿದ್ರೂ ಹೊರಟೋಗ್ಬಿಡುತ್ತೆ. ಆದರೂ ದೃಷ್ಟಿ ಆಗುತ್ತೆ, ನೀವು ಹೇಳ್ದಂಗೆ ನಿಜಾನೇನೆ ದೃಷ್ಟಿ ಆಗುತ್ತೆ ಅಲ್ವಮ್ಮ? ಕೆಲವೊಂದ್ಸಲಿ ಇವರು ತುಂಬಾನೇ ಮಂಕ್ ಆಗ್ಬಿಡ್ತಾರೆ ಸಂಜೆ ಆದಾಗ, ಮತ್ತೆ ಹುಷಾರಿಲ್ಲ. ಮಂಕ್ ಅಂದ್ರೆ ಒಂಥರ ಬೇಜಾರಾಗಿ ಕೂತ್ಕೊಬಿಡೋದು. ಮಂಗ ಅಂತ ಅನ್ಕೊಂಡೆ ನಾನು. ಮಂಗ ಅಲ್ಲಮ್ಮ, ಮಂಕ್ ಅಂತ ಅಂದ್ರೆ ಒಂಥರ ಸೈಲೆಂಟ್ ಆಗ್ಬಿಡೋದು ಇದಕ್ಕಿದಂಗೆ. ನಮ್ಮಲ್ಲಿ ಏನಾಗ್ತಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಓ ಹೌದು, ಆತರ ಬೇಜಾನ್ ಸರಿ ಆಗಿದೆ ನಂಗೆ. ಸಂಜೆ ಆಗ್ತಿದಂಗೆ ಆಗುತ್ತೆ. ಸೈಲೆಂಟ್ ಆಗ್ಬಿಡ್ತಾರೆ. ಸೈಲೆಂಟ್ ಆದಾಗ ನನಗೆ ಹೆವಿ ಟೆನ್ಷನ್ ಆಗೋಗುತ್ತೆ. ಸೈಲೆಂಟ್ ಆಗಿದ್ರೆ ನಂಗೆ ಇಷ್ಟನೇ ಆಗಲ್ಲ. ಆ ಟೈಮ್ ಆದಾಗ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ, ಸರಿ ಹೋಗ್ಬಿಡ್ತಾರೆ. ಅದು ನಮ್ಮ ನಂಬಿಕೆ ಅಷ್ಟೇ. ನೀವು ಇದು ಮೂಢನಂಬಿಕೆ ಅಂತ ಅನ್ಕೊಬೋದು. ಇಲ್ಲ, ನಾವು ನಂಬಿರೋ ದೇವರು ನಮ್ ಕೈ ಬಿಡಲ್ಲ ಅನ್ನೋದಕ್ಕೋಸ್ಕರ ನಾವು ಅವಾಗ ಹೋಗಿ ಬಂದು ಮೈಂಡ್ ಫ್ರೀ ಮಾಡ್ಕೋತೀವಿ ಅಲ್ವಮ್ಮ? ಸನುಮ, ನಿಮ್ಗೆ ಇನ್ನೊಬ್ರು ಕ್ವಶನ್ ಕೇಳಿದಾರೆ, ಏನ್ ಗೊತ್ತಾ? 36 ನೋಡಿ ಪ್ರಿಯಾ. ಯಪ್ಪ, ಈ ಇನ್ಸ್ಟಾಗ್ರಾಮ್ ಅಲ್ಲಿ ಏನೇನು ಹೆಸರು ಇಟ್ಕೋತಾರೋ ನಿಜ ಓದಕ್ ಬರಲ್ಲಪ್ಪ. ನಾನೇ ಒಪ್ಕೊಬಿಡ್ತೀನಿ, ನನಗೆ ಓದಕ್ ಬರಲ್ಲ ಅಷ್ಟೊಂದು, ಇನ್ನೂ ಓದಕ್ ಬರಲ್ಲ ನನಗೆ. 36 ಅವರು. ಸನು, ಹೌ ಡು ಯು ರಿಮೂವ್ ಯುವರ್ ಫೇಶಿಯಲ್ ಹೇರ್ ಅಂತ ಕೇಳಿದ್ದಾರೆ. ಸನುಮ, ನೀವು ಫೇಶಿಯಲ್ ಅಲ್ಲಿ ಯಾವ ತರ ಹೇರ್ ರಿಮೂವ್ ಮಾಡ್ತೀರಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಫೇಶಿಯಲ್ ಹೇರ್ ರಿಮೂವೇ ಮಾಡಲ್ಲ ಆಯಿತಾ. ಫಸ್ಟ್ ಟೈಮ್ ಪೋರ್ಟ್ಫೋಲಿಯೋ ಶೂಟಿಗೆ ಹೋಗಿದ್ದೆ. ಸೊ ಆ ಟೈಮಲ್ಲಿ ಮೇಕಪ್ ಮಾಡಬೇಕಾದ್ರೆ ಮೇಕಪ್ ನೀಟಾಗಿ ಸೆಟ್ ಆಗಬೇಕಂದ್ರೆ ಫೇಶಿಯಲ್ ಹೇರ್ ರಿಮೂವ್ ಮಾಡಲೇಬೇಕು ಅಂತ ಅಂದು. ಹೌದು, ಅದಕ್ಕೆ ಅವರಾಗೆ ರಿಮೂವ್ ಮಾಡಿದ್ರು. ಮದುವೆ ಟೈಮಲ್ಲಿ ಮಾಡಿದ್ರಲ್ವಮ್ಮ? ಮದುವೆ ಟೈಮಲ್ಲಿ ಹೌದು, ಅಂದರೆ ಅವರಾಗಿ ರಿಮೂವ್ ಮಾಡಿದ್ರು. ಬಟ್ ನಂಗೆ ಇಷ್ಟನೇ ಇರಲಿಲ್ಲ. ನಂಗೇನು ಗೊತ್ತಾ, ರಿಮೂವ್ ಮಾಡಿದ್ರೆ ಜಾಸ್ತಿ ಬಂದುಬಿಡುತ್ತೋ ಆ ಥರ ಒಂಥರ ಮೈಂಡ್ ಸೆಟ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ರಿಮೂವ್ ಮಾಡಲ್ಲ. ಫೇಸಲ್ಲಿ ಹೇರ್ಸ್ ಇದೆ, ಲೈಟ್ ಆಗಿದೆ. ಬಟ್ ಅಪ್ಪರ್ ಲಿಪ್ಸ್ ಇದು ಮತ್ತು ಫೋರ್ಹೆಡ್ ಇದು ನನ್ನ ಹತ್ರ ಒಂದು ಮಿಷಿನ್ ಥರ ಬರುತ್ತಲ್ವ, ಅದು ರಿಮೂವ್ ಮಾಡೋದು. ಅದರಲ್ಲಿ ನಾನು ಜಸ್ಟ್ ಈ ಥರ ರಿಮೂವ್ ಮಾಡ್ಕೋತೀನಿ. ಮುಂಚೆ ಎಲ್ಲ ಥ್ರೆಡ್ ಇತ್ತಲ್ವ, ಅಂದರೆ ಐಬ್ರೋಸ್ ಮಾಡ್ತೀವಲ್ವ, ಅದೇ ಥರ ರಿಮೂವ್ ಮಾಡ್ತಿದ್ದೆ. ಬಟ್ ಇವಾಗ ಆ ಮಿಷನಲ್ಲಿ ಇಲ್ಲಿ ಮಾತ್ರ ಅಪ್ಪರ್ ಲಿಪ್ಸು ಮಾತ್ರ ರಿಮೂವ್ ಮಾಡ್ತೀನಿ. ಬಿಟ್ಟರೆ ಇಲ್ಲಿ ಚೀಕ್ಸಲ್ಲಿ ಬರೋದು ಮತ್ತು ಇಲ್ಲೆಲ್ಲ ಬಂದಿರುತ್ತಲ್ಲ ಅದೆಲ್ಲ ಯಾವುದು ರಿಮೂವೇ ಮಾಡಲ್ಲ ಗೈಸ್, ಹಂಗೆ ಬಿಟ್ಬಿಡ್ತೀನಿ ಅಷ್ಟೇ. ಅಂದರೆ ನಂಗೆ ಅಲರ್ಜಿ ಆಗಿಬಿಡುತ್ತೆ ಮೂನು, ಅದಕ್ಕೋಸ್ಕರ. ಮತ್ತೆ ಇನ್ನೊಬ್ರು ಏನು ಕೇಳಿದ್ದಾರೆ ಗೊತ್ತಾ? ನಾಗರಾಜು ಅವರು, ನಾಗರಾಜು 8664 ಅಂತ ಇದೆ. ನಿಮ್ಮ ಫೇವ್ರೆಟ್ ಹೀರೋ ಯಾರು ಸನುಮ? ಆಲ್ಮೋಸ್ಟ್ ನಮ್ಮ ಡೈಲಿ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರುತ್ತೆ ನಮ್ಮ ಸನ್ನು ಅವ್ರು ಯಾರನ್ನ ಇಷ್ಟಪಡ್ತಾರೆ ಅಂತ. ಸನುಮ, ಯಾರು ಇಷ್ಟ? ಸಲಾಮ್ ರಾಕಿ ಬಾಯ್, ರಾಕಿ. ನಮ್ ಯಶ್ ಬಾಸ್ನ ನಾನು ಜಾಸ್ತಿ ಇಷ್ಟಪಡ್ತೀನಿ. ಅವರು KGF ಮೂವಿ ಬಂದಾಗ ಇಷ್ಟಪಡ್ತಾರೆ ಅಂತಲ್ಲ, ತುಂಬಾ ಅವಾಗಿಂದಾನೇ ಇಷ್ಟಪಡ್ತಿದ್ದಾರೆ ಸನ್ನು. ಒನ್ ಆಫ್ ಮೈ ಫೇವ್ರೆಟ್ ಮೂವಿ ಅಂದ್ರೆ ಗೂಗ್ಲಿ. ಎಷ್ಟು ಸರಿ ನೋಡಿದೀನಿ ಅಂದ್ರೆ ಈಗಲೂ ನೋಡ್ತೀನಿ. ಊಟ ಮಾಡ್ಬೇಕಾದ್ರೆ ಗೂಗ್ಲಿ ಮೂವಿ ನೋಡ್ಕೊಂಡು ಊಟ ಮಾಡ್ತಾರೆ. ಹೆವಿ ಇಷ್ಟ. ಕೃತಿಕರ ಬಂದ ಅವರು ಅಂದ್ರು ನಂಗೆ ತುಂಬಾ ಇಷ್ಟ. ಬಟ್ ಅದೇ ಹೆವಿ ಇಷ್ಟ ಆಗೋಯ್ತು. ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು, ಅವಾಗ ಸನ್ನು ಅವರು ಫುಲ್ ಖುಷಿ. ಅಂದ್ರೆ ಇವಾಗ ನಾವೊಂದು ಮೂವಿನ ಇಷ್ಟಪಟ್ಟಿರ್ತೀವಿ, ನಾವೊಂದು ಪರ್ಸನ್ನ ಇಷ್ಟಪಟ್ಟಿರ್ತೀವಿ, ಅವರೇ ನಮ್ಗೆ ಮೆಸೇಜ್ ಹಾಕಿದಾಗ ಎಷ್ಟು ಖುಷಿ ಆಗುತ್ತೆ ಹೇಳಿ. ನಾವು ಗೂಗ್ಲಿದ್ದು ಮಾಡಿದ್ವಲ್ವಾ, ಅದನ್ನ ಅವರು ಸ್ಟೋರಿಗೆ ಹಾಕೊಂಡಿದ್ರು. ಕೃತಿಕರ ಬಂದ ಮಾಡಿದ್ವಿ, ಅಂದ್ರೆ ಗೂಗ್ಲಿ ಮೂವಿ ರೈಲ್ವೆ ಸ್ಟೇಷನ್ ಸೀನ್, ಅಂದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಮಾಡಿದ್ವಲ್ಲ, ಆ ಟೈಮಲ್ಲಿ ಅವರೇ ಮೆಸೇಜ್ ಹಾಕಿದ್ರು. ಮತ್ತೆ ನಮ್ ರೀಲ್ ನ ಸ್ಟೋರಿ ಕೂಡ ಹಾಕೊಂಡಿದ್ರು. ಡಾಕ್ಟ್ರೇ ಅಂತ ಹೇಳ್ಬಿಟ್ಟು ಸ್ಟೋರಿ ಹಾಕಿದ್ರು. ಎಷ್ಟು ಖುಷಿ ಪಟ್ಟಿದ್ದೀನಿ ಅಂದ್ರೆ ನಾನು. ಹೀರೋಯಿನ್ ಅಲ್ಲಿ ರಮ್ಯಾ, ರಾಧಿಕಾ ಪಂಡಿತ್ ಅವರು, ಅವರೆಲ್ಲ ಇಷ್ಟ. ಸೈಲೆಂಟ್ ಕಿಲ್ಲರ್ ಸಂತು ಅವರು, ಅಂದ್ರೆ ಅವ್ರು ಹುಬ್ಳಿ ಅವ್ರ ಅಂತ ಅನ್ಸುತ್ತೆ. ಬ್ರೋ ಹುಬ್ಳಿಗೆ ಬನ್ನಿ ಪ್ಲೀಸ್ ಅಂತ ಹಾಕಿದ್ದಾರೆ. ಹೋಗೋಣ. ಒಂದಲ್ಲ ಒಂದಿನ ಹುಬ್ಳಿ ಸೈಡ್ ಬಂದೇ ಬರ್ತೀವಿ. ಅದು ಗಂಡು ಮೆಟ್ಟಿದ ನಾಡು ಅಂತ ಹೇಳ್ತಾರೆ ಹುಬ್ಳಿನ. ಹೌದಾ? ಯಾಕೆ? ಅಂದ್ರೆ ಅಲ್ಲಿ ಜಾಸ್ತಿ ವೀರರಿದ್ರು, ಅದಕ್ಕೋಸ್ಕರ. ಗೊತ್ತಾಯ್ತಾ? ಅಂದ್ರೆ ಅಲ್ಲಿರೋ ಹುಡುಗರೆಲ್ಲ ಫುಲ್ ಸ್ಟ್ರಾಂಗ್ ಅಂತ. ಹೌದಾ? ಹಂಗಾದ್ರೆ ಇವರು ಸ್ಟ್ರಾಂಗ್ ಇರ್ತಾರೆ. ಬ್ರೋ ಹುಬ್ಳಿಗೆ ಬನ್ನಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಆ ಸೈಡ್ ಬರ್ತೀವಿ. ನಮಗೂ ಎಲ್ಲಾ ಡಿಸ್ಟಿಕ್ ಸುತ್ತಬೇಕು ಅಂತ ಆಸೆ ನಮ್ಮ ಕರ್ನಾಟಕದಲ್ಲಿ, ಅಲ್ವಮ್ಮ? ಹೌದು. ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಬಂದೇ ಬರ್ತೀವಿ. ಹುಬ್ಳಿಯಲ್ಲಿ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲರಿಗೂ ಹಾಯ್. ಇನ್ನೊಬ್ರು ಡಾಲ್ ಶೇವು ಅಂತ ಇದೆ ಸಿನಿಮ, ಅಂದ್ರೆ ಅವರು ಶೇವಂತಿ ಅಂತ ಅನ್ಸುತ್ತೆ, ಅಲ್ಲೇ ಹಾಕಿದಾರೆ ನೋಡಿ ಇಲ್ಲಿ ಶೇವಂತಿ ಅಂತ.
ನೀವು ಮತ್ತೆ ಸಣ್ಣ ಅಕ್ಕ ಜೊತೆ ನಂಗೆ ಹ್ಯಾಪಿ ಬರ್ತ್ಡೇ ಸೇವಂತಿ ಅಂತ ವಿಶ್ ಮಾಡಿ ಬ್ರೋ ಪ್ಲೀಸ್ ಅಂತ ಹಾಕಿದ್ದಾರೆ. ಹಾ ಹೇಳೋಣ. ಹೇಳಿ. ಹ್ಯಾಪಿ ಬರ್ಡೇ ಸೇವಂತಿ ಅವರೇ. ಗಾಡ್ ಬ್ಲೆಸ್ ಯು. ಲೈಫಲ್ಲಿ ತುಂಬ ಖುಷಿಯಾಗಿರಿ. ನಮ್ಮಿಂದ ವಿಶ್ ಮಾಡ್ಬೇಕು, ಮಾಡಿಸ್ಕೋಬೇಕು ಅಂತ ಆಸೆ ಪಟ್ಟಿದ್ದೀರಾ, ನಮ್ಗೂ ಖುಷಿ ಆಗುತ್ತೆ ಅಲ್ವಾ? ನಿಮ್ಮ ಬರ್ತಡೆಗೆ ನಮ್ಮ ಕೈಲಿ ವಿಶ್ ಮಾಡಿಸ್ಕೋತಿದ್ದೀರಾ ಅಂತ. ಬಟ್ ನಾವು ಇವತ್ತು ಸಿಗಾಕಾಗ್ತಿಲ್ಲ, ಹ್ಯಾಪಿ ಬರ್ಡೇ ಅಂತ ಇಲ್ಲಿಂದ ವಿಶ್ ಮಾಡ್ತಾ ಇದ್ದೀವಿ. ರಂಜಿತಾ ಅವರು ಏನಂತ ಕೇಳಿದ್ದಾರೆ ಅಂದ್ರೆ, ನಿಮ್ಮ ಮದುವೆ ಆದ್ಮೇಲೆ ಕರ್ನರೆ ಯಾಕೆ ಮಾಡಿಲ್ಲ ಬ್ರೋ ಅಂತ ಕೇಳಿದ್ದಾರೆ. ಕರ್ನಾರೆ ಅಂದ್ರೆ ಗೊತ್ತಮ್ಮ ನಿಮ್ಗೆ? ನೋಡಿ, ಇವ್ರ ಕಡೆ ಕರ್ನಾರೆ ಅಂದ್ರೇನೆ ಗೊತ್ತಿಲ್ಲ, ನಮ್ ಕಡೆ ಕರ್ನಾರೆ ಮಾಡ್ತಾರೆ ಅಂದ್ರೆ ಬೀಗ್ರೂಟ. ಓ, ಬೀಗ್ರೂಟಕ್ಕೆ ಹಂಗಂತಾರ? ಏನಂತ ಅಂದ್ರೆ, ನಾವು ಮದುವೆ ಆಗೋ ಟೈಮಲ್ಲಿ, ಮದುವೆ ಆಗಿದ್ದು ಗೌಡ್ಗೆರೆಯಲ್ಲಿ ಆಗಿ ಅದೇ ಸಂಜೆ ಬ್ಯಾಂಗ್ಳೂರಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ವಿ. ಅದೇ ಬೀಗ್ರೂಟ ಮಾಡಿದೀವಲ್ವಾ? ಅದೇ ರಿಸೆಪ್ಷನ್ ಇಲ್ಲಿ ಇಟ್ಕೊಂಡಿದ್ವಿ. ಅದಾದ್ಮೇಲೆ ಊರ್ ಸೈಡ್ ಇದೆಯಲ್ವಾ, ಇವ್ರ ಊರಲ್ಲೆಲ್ಲ ನಾನ್ ವೆಜ್ನೇ ಎಲ್ಲ. ನಮ್ ರಿಲೇಷನ್ಸ್ಗೂ ಕೂಡ ಅಲ್ಲಿ ಬಂದಿದ್ರ, ಅಲ್ಲೇ ನಾನ್ ವೆಜ್ ಮಾಡ್ತಾರಲ್ವಾ, ಅದನ್ನೇ ಕರ್ನಾರೆ ಆಗಿ ನಾವು ಮಾಡಿದ್ವಿ ಅಲ್ವಾ? ಹೌದು. ಅಂದ್ರೆ ನಮ್ ಕಡೆ ಏನ್ ಗೊತ್ತಾ, ರಿಸೆಪ್ಷನ್ಗೆ ನಾನ್ ವೆಜ್ ಇರುತ್ತೆ ಆಯ್ತಾ. ಮದುವೆಯಲ್ಲಿ ಒಂದೊಂದ್ಸರಿ ನಾನ್ ವೆಜ್ ಇರುತ್ತೆ, ಟೆಂಪಲ್ ಅಲ್ಲಿ ಆದ್ರೆ ಮಾತ್ರ ವೆಜ್ ಇರುತ್ತೆ. ಮತ್ತೆ ಅದೇ ಊರಲ್ಲಿ ಎಲ್ಲ ನಾನ್ ವೆಜ್ ಐಟಮ್ಸ್ ಎಲ್ಲ ಮಾಡಿದ್ವಿ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಇಲ್ಲಿಂದ ಎಲ್ಲ ಫ್ಯಾಮಿಲಿಯವ್ರು ಬಂದಿದ್ರಲ್ಲ, ಮುನ್ನು ಫ್ಯಾಮಿಲಿ ಅವರು, ಅಲ್ಲೇ ಬೀಗ್ರೂಟ ಆಗೋಯ್ತು ತಾನೆ. ಅದಕ್ಕೆ ಬೇಡ, ಸಪ್ರೇಟ್ ಬೇಡ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಮಾತಾಡ್ಕೊಂಡ್ರು. ಅದಕ್ಕೆ ನಾವು ಕೂಡ ಸೈಲೆಂಟ್ ಆದ್ವಿ ಅಷ್ಟೇ. ಇನ್ನೊಬ್ರು ರಂಜು ಗಿರೀಶ್ 31 ಅಂತ ಇದೆ. ಅವರು ನಮ್ದು 8 years ವಿತ್ ಫ್ರೆಂಡ್ ವಿತ್ ಲವ್ ಮ್ಯಾರೇಜು ಅಂಡ್ ನಿಮ್ದು ಹೇಗಿದೆ ಆಫ್ಟರ್ ಮ್ಯಾರೇಜ್ ಅಂತ ಕೇಳಿದ್ದಾರೆ. ನಾವು ಹೇಳೋದೇ ಬೇಡ, ಯೂಟ್ಯೂಬ್ ಫ್ಯಾಮಿಲಿಗೇನೆ ಗೊತ್ತು ನಾವು ಯಾವ ತರ ಇದೀವಿ, ನಮ್ ಬಾಂಡಿಂಗ್ ಯಾವ ತರ ಇದೆ ಅಂತ ಅಲ್ವಾ ಅಮ್ಮ? ಹೌದು. ಒಬ್ರುನೊಬ್ರು ಯಾವ್ದೇ ಸಿಚುವೇಶನ್ ಅಂತ ಬಂದಾಗ್ಲೂ ಯಾವ್ದೇ ಸಿಚುವೇಶನ್ ಬಂದ್ರು ಕೂಡ ಬಿಟ್ಕೊಡದೆ ಇರೋ ಅಂತ ಬಾಂಡಿಂಗ್ ನಮ್ದು. ಅಂದ್ರೆ ಫ್ರೆಂಡ್ಲಿ ಆಗೂ ಇರ್ತೀವಿ. ಒಂದೊಂದ್ಸಲಿ ಸಣ್ಣವರು ನನಗೆ ಅಮ್ಮ ಆಗಿರ್ತಾರೆ, ನಾನ್ ಸಣ್ಣವ್ರಿಗೆ ಒಂದೊಂದ್ಸಲಿ ಅಪ್ಪ ಆಗಿ ಕೇರ್ ಮಾಡ್ತಾ ಇರ್ತೀನಿ. ಅಪ್ಪ ಅಮ್ಮನ ಪ್ರೀತಿ ಹೇಗೆ ನಮ್ಗೆ ಕೊಡ್ತಾರೆ ಮಕ್ಳಿಗೆ, ಅದೇ ತರ ಒಂದೊಂದ್ ಟೈಮು ಸಣ್ಣವ್ರು ಮಗುವಾಗಿ ಹೋಗ್ಬಿಟ್ಟಿರ್ತಾರೆ, ಒಂದ್ ಟೈಮ್ ನಾನ್ ಮಗುವಾಗಿ ಹೋಗಿರ್ತೀನಿ, ಅವ್ರ ಅಮ್ಮನ ತರ ಕೇರ್ ಮಾಡ್ತಿರ್ತಾರೆ. ಆ ತರ ಎಲ್ಲ ಇದೆ ಬಾಂಡಿಂಗ್ ನಮ್ದು ಅಲ್ವಾ ಅಮ್ಮ? ಹೌದು, ಕ್ಯೂಟ್ ಬಾಂಡಿಂಗ್ ನಮ್ಮಿಬ್ರದ್ದು. ಕ್ಯೂಟ್ ಆಗಿ ಫೈಟ್ ಆದ್ರೂ ಆ ಕ್ಷಣಕ್ಕೆ ಮಾತ್ರ, ಆಮೇಲೆ ಮತ್ತೆ ಒಂದಾಗ್ತೀವಿ. ನಾವ್ ಆಡೋ ಅಂತ ಫೈಟು ನೀವೇನಾದ್ರೂ ನೋಡ್ಬಿಟ್ರೆ ಅದನ್ನ ಫೈಟೇ ಅನ್ನಲ್ಲ, ಅಷ್ಟು ಚಿಕ್ಕ ಮ್ಯಾಟ್ರಿಗೆ ಫೈಟ್ ಇರುತ್ತೆ. ಶಾರ್ಪ್ನರು ಎರೇಸರ್ ಕೊಡಿ ಅಂತ ಅವ್ರ ಹತ್ರ ಇವ್ರು ಎತ್ಕೊಂಡ್ಬಿಟ್ರು ಅಂತ ಮುನ್ಸ್ಕೋತಾ ಇದೀವಿ ಗೊತ್ತಾ, ಆ ತರ ಇರುತ್ತೆ ಕಿತ್ತಾಡೋದು. ಆ ತರ ಸಣ್ಣ ಪುಟ್ಟ ವಿಚಾರಕ್ಕೆ ಇರುತ್ತೆ. ಅದು ಬಿಟ್ರೆ ಇನ್ ಯಾವ ತರಾನು ಇಲ್ಲ. ಅಂದ್ರೆ ನಮ್ಮ ಬಾಂಡಿಂಗ್ ಹಿಂಗೆ ಚೆನ್ನಾಗಿರ್ಲಿ ಅನ್ನೋದಕ್ಕೆ ಹೇಳಕ್ ಇಷ್ಟಪಡ್ತೀವಿ. ತುಂಬಾ ಚೆನ್ನಾಗಿದೆ ನಮ್ಮ ಬಾಂಡಿಂಗ್ ಅಲ್ವಾ ಅಮ್ಮ? ನಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ. ಬಿಫೋರ್ ಮ್ಯಾರೇಜ್ ಒಂಥರ ಡಿಫ್ರೆಂಟ್ ಆಗಿದ್ರೆ, ಆಫ್ಟರ್ ಮ್ಯಾರೇಜ್ ಇನ್ನೂ ಒಂಥರ ಡಿಫ್ರೆಂಟ್. ರಂಜು ಗಿರೀಶ್ ಅವರೇ, ನಿಮ್ದು 8 years ಅಂತ ಹೇಳ್ತಾ ಇದ್ದೀರಾ, ಹಿಂಗೆ ನೀವು ಕೂಡ ಖುಷಿಯಾಗಿರಿ ಅಲ್ವಾ ಅಮ್ಮ? ಹೌದು, ಖುಷಿ ಆಗಿರಿ. ದಿವ್ಯಾ X25 ಅಂತ ಹಾಕೊಂಡಿದೀರಾ. ನೀವು ಊರಿಗೆ ಹೋಗ್ತೀರಿ ಅಂತ ಹೇಳಿದ್ರಿ, ಬಟ್ ಹೋಗೇ ಇಲ್ಲ ಅಲ್ವಾ? ನಿಮ್ಮ ಅಕ್ಕ ನಿಮ್ಮಮ್ಮ ಅವ್ರನ್ನ ಮಿಸ್ ಮಾಡ್ಕೊಂತಾ ಇದೀವಿ. ಇದನ್ನ ಎಷ್ಟು ಜನ ಕಳ್ಸಿದ್ದಾರೆ ಅಂತ ಅಂದ್ರೆ ತುಂಬಾ ಜನ ಕಳ್ಸಿದ್ದಾರೆ. ಏನಕ್ಕೆ ಇನ್ನು ವಿಲೇಜ್ಗೆ ಹೋಗಿಲ್ಲ ಅಂತ. ಖಂಡಿತವಾಗ್ಲೂ ಇದೇ ಮಂತಲ್ಲಿ ಹೋಗೋದಕ್ಕೆ ಟ್ರೈ ಮಾಡ್ತೀವಿ. ಏನಕ್ಕಂದ್ರೆ ವೆದರ್ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ಹೋಗ್ಲೇಬೇಕು ಅಲ್ವಾ ಅಮ್ಮ? ಹೌದು, ಆದಷ್ಟು ಟ್ರೈ ಮಾಡೋಣ ಆಯ್ತಾ? ನಮ್ಗೆ ಟೈಮ್ ಇಲ್ಲ ಅಂದ್ರೂ ಟೈಮ್ ಮಾಡ್ಕೊಂಡು ಈ ಸರಿ ಹೋಗ್ಲೇಬೇಕು ಅಂತ ಹೋಗ್ತೀವಿ. ಓಕೆನಾ? ಓಕೆ. ಶರಣ್ ಕಿರಣ್ 005 ಅವರು, ನೀವು ಅಂಡ್ ಅಕ್ಕ ಎಲ್ಲಿ ವರ್ಕ್ ಮಾಡೋದು ಬ್ರೋ? ಸಾಫ್ಟ್ವೇರ್ ಕಂಪನಿನಾ ಅಂತ ಕೇಳಿದ್ದಾರೆ. ಸಾಫ್ಟ್ವೇರ್ ಕಂಪನಿ ಏನಲ್ಲ, ನಾವು ಇವಾಗ ಸದ್ಯಕ್ಕೆ ನಮ್ಮ 2 ಚಾನಲ್ನ ಮೇಂಟೈನ್ ಮಾಡ್ತಾ ಇದೀವಿ. ಅಂದ್ರೆ ಮುನ್ನು ಸಣ್ಣು ಮತ್ತೆ ಸಣ್ಣ ಮುನ್ನು ಚಾನಲ್ನ ಮೇಂಟೈನ್ ಮಾಡ್ಕೊಂಡು ಅದನ್ನೇ ನಮ್ಮಿಬ್ರು ಪ್ರೊಫೆಷನಲ್ ಕೆಲಸ ಆಗಿ ತಗೊಂಡಿದೀವಿ ಅಲ್ವಾ? ಹೌದು, ಇವಾಗ ನಮ್ಮ ಕಂಪನಿ ಅಂದ್ರೆ ಸಣ್ಣ ಮುನ್ನು ಮತ್ತೆ ಮುನ್ನು ಸಣ್ಣು ಇದೇ ಚಾನಲ್ನ ಮೇಂಟೈನ್ ಮಾಡೋದೇ ನಮ್ ಕೆಲಸ. ಮತ್ತೆ ಇನ್ನೊಂದೇನಂತ ಅಂದ್ರೆ, ಇದಕ್ಕೂ ಮುಂಚೆ ನೀವೇನ್ ಮಾಡ್ತಿದ್ರಿ ನಿಮ್ ತಲೆಯಲ್ಲಿ ಬರ್ಬೋದು. ಸೊ ನಾನು ಸೆಂಟ್ರಲ್ ಗೌರ್ಮೆಂಟ್ ಆಡಿಟ್ ಭವನ್ ಅಲ್ಲಿ DO ಆಗಿ ವರ್ಕ್ ಮಾಡ್ತಾ ಇದ್ದೆ. ನಮ್ಮ ಸಣ್ಣ ಅವರು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್. ಹೌದು, ಹಿಲ್ಟನ್ ಅಲ್ಲಿ, ಅಮೆರಿಕನ್ ಹಿಲ್ಟನ್ ಹೋಟೆಲ್ ಅಲ್ಲಿ 5 ಸ್ಟಾರ್ ಅಲ್ಲಿ ಫ್ರಂಟ್ ಆಫೀಸ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದೆ. ಅದು ಎಲ್ಲಿ ಗೊತ್ತಾ? ನಾಗವಾರ ಅಲ್ವಾ? ನಾಗವಾರ, ಹೆಬ್ಬಳ. ನಮ್ದು ಹಳೆ ಬ್ಲಾಗ್ ಅಲ್ಲೆಲ್ಲ ನಾನು ಸಣ್ಣವ್ರನ್ನ PG ಅಲ್ಲಿಂದ ಕರ್ಕೊಂಡ್ ಬರೋದು, ಮತ್ತೆ ನಾನು ಅವ್ರನ್ನ ಹಿಲ್ಟನ್ ಬಿಡೋದು, ಅದೆಲ್ಲ ವ್ಲಾಗ್ ಇದೆ. ನೀವು ಹೋಗಿ ಆ ವ್ಲಾಗ್ನು ಕೂಡ ನೋಡ್ಬೋದು. ಸಣ್ಣವ್ರು ಅವಾಗ ಹೇಗಿದ್ರು, ಕೆಲ್ಸಕ್ಕೆ ಹೋಗುವಾಗ ನಾವು ಮೀಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಿದ್ರಿ, ಮತ್ತೆ ವ್ಲಾಗ್ ಮಾಡೋದಕ್ಕೆ ಎಷ್ಟು ದಿನ ಗ್ಯಾಪ್ ತಗೊಂಡ್ ಮಾಡ್ತಾ ಇದ್ವಿ ಅಲ್ವಾ? ಶರಣ್ ಕಿರಣ್ ಅವರೇ, ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ, ಓಕೆನಾ? ಎಷ್ಟು ಜನ ಕೇಳಿದಾರೆ ಅಂದ್ರೆ, ಜಾಸ್ತಿ ನ್ಯೂ ಹೌಸ್ ಬಗ್ಗೆನೆ ಕೇಳಿದ್ದಾರೆ. ಯಾವಾಗ ಹೋಗ್ತೀರಾ ನ್ಯೂ ಹೌಸಿಗೆ ಅಂತ ಸನಮ್ಮ. ಮತ್ತೆ ಇನ್ನೊಬ್ರು ಅನುಕ್ವೀನ್ 9737 ಅವರು, ನೀವು ಎಡಿಟಿಂಗ್ ಹೇಗ್ ಮಾಡ್ತೀರಾ ಪ್ಲೀಸ್ ಹೇಳಿ ಅಂತ ಹಾಕಿದ್ದಾರೆ. ಅದ್ರ ಬಗ್ಗೆ ಒಂದು ವ್ಲಾಗೇ ಮಾಡ್ಬೇಕಾಯ್ತಾ? ಮುನ್ನು ಸಣ್ಣಲ್ಲಿ ವ್ಲಾಗೇ ಮಾಡ್ಬೇಕಂತ ಅನ್ಕೊಂಡಿದೀವಿ. ನಾವು ಕ್ಯಾಪ್ ಕಟ್ ಅಲ್ಲಿ ಎಡಿಟ್ ಮಾಡೋದು. ಇಬ್ರು ಕೂಡ ಅಷ್ಟೇನೆ,
ಸಣ್ಣ ಮುನ್ನು ಮತ್ತೆ ಮುನ್ನು ಸಣ್ಣ ಎರಡೂ ಕೂಡ ಕ್ಯಾಪ್ ಕಟ್ ಅಲ್ಲೇ ರೆಡಿ ಆಗುತ್ತೆ. ಥಂಬ್ನೈಲಿಗೆ ಚಾಟ್ ಜಿಪಿಟಿ ಮತ್ತೆ ಕನ್ವಾ ಯೂಸ್ ಮಾಡ್ತೀವಿ. ಹೌದು, ಅಂದ್ರೆ ಮುಂಚೆ ನಾನು ಇಬ್ರು VN ಯೂಸ್ ಮಾಡ್ತಾ ಇದ್ವಿ. ಹೌದು, ಆಮೇಲೆ ಲೈಕ್ VN ಅಲ್ಲಿ ಎಡಿಟ್ ಮಾಡಿದ್ರೆ ಏನ್ ಗೊತ್ತಾ, ಪೋಸ್ಟ್ ಮಾಡ್ಬೇಕಾದ್ರೆ ಕ್ಲಾರಿಟಿ ಎಲ್ಲ ಸ್ವಲ್ಪ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಕ್ಯಾಪ್ ಕಟ್ ಯೂಸ್ ಮಾಡ್ತಾ ಇದೀವಿ. ಬಟ್ ಅದು ಯಾವ ತರ ಯೂಸ್ ಮಾಡ್ತಿದೀವಿ, ಹೇಗೆ ಯೂಸ್ ಮಾಡ್ತಿದೀವಿ ಎಲ್ಲ ಮುನ್ನು ಸೊನ್ನಲ್ಲಿ ಸಪ್ರೇಟ್ ಒಂದು ಬ್ಲಾಗ್ ಮಾಡಿ ಹಾಕ್ತಿವಿ. ಆದಷ್ಟು ಬೇಗ ಹಾಕ್ತಿವಿ, ಓಕೆನಾ? ಆದಷ್ಟು ಬೇಗ ಮಾಡ್ತೀವಿ. ಮತ್ತೆ ಇನ್ನೊಬ್ರು ಕೇಳಿದಾರೆ, ಬಟ್ ಅವ್ರ ಹೆಸರು ಇಲ್ಲಿ ಕಟ್ಟಾಗೋಗಿದೆ. ಅಕ್ಕ, ನಿಮಗೆ ಅಮ್ಮನ ಮನೆ ಇಷ್ಟನಾ ಇಲ್ಲ ಅಣ್ಣ ಮನೆ ಇಷ್ಟನಾ, ಯಾವ್ದು ಇಷ್ಟ ಅಂತ ಕೇಳಿದ್ದಾರೆ. ಸಣ್ಣವರಿಗೆ ಪಾಪ ಏನ್ ಹೇಳ್ತಾರೆ ನೋಡೋಣ. ಅಯ್ಯೋ, ಅದಕ್ಕೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಎರಡೂನು ನನ್ ಮನೇನೆ ಆಯ್ತಾ, ಯಾವ ತರ ಹೇಳ್ಕೊಳ್ಳೋದಂತ ಗೊತ್ತಾಗಲ್ಲ. ಹುಟ್ಟಿ ಬೆಳ್ದಿದ್ದೆಲ್ಲ ನಮ್ಮ ಮನೇಲಲ್ವಾ. ಅದು ನಂಗೆ, ನಾನು ಆಕ್ಚುಲಿ ಲಕ್ಕಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾನು ಹಳ್ಳಿಲೂ ಇದ್ದೀನಿ, ಸಿಟಿಲೂ ಇದೀನಿ ಅಂದ್ರೆ ಒಂಥರ ಲಕ್ಕಿ ಪರ್ಸನೇ. ಹೌದು, ಎಷ್ಟೋ ಜನಕ್ಕೆ ಹಳ್ಳಿಲಿರುವಂತ ಭಾಗ್ಯ ಸಿಕ್ಕಿರಲ್ಲ. ಹಳ್ಳಿಲಿರೋರಿಗೆ ಸಿಟಿಲಿರುವಂತ ಭಾಗ್ಯ ಸಿಗಕ್ ಕಷ್ಟ. ಹೌದು, ನಂಗೆ ಹಳ್ಳಿಲೂ ಇಷ್ಟನೇ, ಇಲ್ಲೂ ಇಷ್ಟನೇ. ಮುನ್ನು ಜೊತೆ ಇರೋದು ಇಷ್ಟನೇ, ಅಮ್ಮ ಅಪ್ಪನ ಜೊತೆ ಇರೋದು ಇಷ್ಟನೇ. ಇಷ್ಟು ಟೈಮ್ ಅಲ್ಲಿದ್ದೆ, ಇನ್ ಮುಂದೆ ಮದುವೆ ಆಗಿ ಇಲ್ಲಿ ಇರ್ತೇನೆ. ಹಾಗೆ ಎರಡು ಮನೆನೂ ಹ್ಯಾಂಡಲ್ ಮಾಡ್ತೀವಿ ಆ ತರ. ಹೌದು, ನಮ್ಗೆ ಆ ಮನೆ ಈ ಮನೆ ಅಂತ ಏನಿಲ್ಲ. ನನಗೂ ಅಷ್ಟೇನೆ. ಬ್ಯಾಂಗ್ಳೂರ್ ಇಷ್ಟನಾ ವಿಲೇಜ್ ಇಷ್ಟನಾ ಅಂತಂದ್ರೆ ನನಗೆ ಜಾಸ್ತಿ ವಿಲೇಜೇ ಇಷ್ಟ. ವಿಲೇಜ್ ಹೇಳ್ತಾರೆ. ಮತ್ತೆ ಇನ್ನೊಂದು, ಇವರು ಅಲ್ಲಿಗೆ ಏನು ಇದೇ ಅಲ್ಲ, ಮರ್ಮಯ್ಗೆ ಏನಂತಾರೆ, ಮರ್ಮ ಅಂದ್ರೆ ಅಳಿಯನೇ ಅಲ್ಲ ಇವ್ರು, ಆ ಮನೆಗೆ ಮನೆ ಮಗ ಆ ತರ ಇವರು. ಹೌದು, ಇವ್ರ ಕಡೆ ಮರ್ಮ ಅಂದ್ರೆ ಅಳಿಯ ಅಂತ ಅರ್ಥ. ಅದೇ ನಂಗೆ ಕನ್ನಡದಲ್ಲಿ ಹೆಂಗ್ ಹೇಳ್ಬೇಕು ಗೊತ್ತಾಗಿಲ್ಲ, ಮರ್ತೋಗ್ಬಿಟ್ಟೆ. ಅದಕ್ಕೋಸ್ಕರ ಹೌದು, ನಮ್ಗೆ ವಿಲೇಜ್ ಜಾಸ್ತಿ ಇಷ್ಟ ಇರೋದಕ್ಕೆ. ಬಟ್ ಆದ್ರೆ ನಾವು ಅಲ್ಲಿದ್ರೆ ಕೆಲಸ ಹೆಂಗ್ ಮಾಡಕ್ಕಾಗುತ್ತೆ? ಹೌದು, ಕೆಲಸ ಇರೋದು ಬ್ಯಾಂಗ್ಳೂರ್ ಅಲ್ವಾ. ಅದಕ್ಕೆ ನಮ್ಗೆ ಕೆಲಸ ಮಾಡೋದಕ್ಕೋಸ್ಕರ ಬ್ಯಾಂಗ್ಳೂರ್ ಇಷ್ಟ ಅಂತ ಅಲ್ಲ, ಎರಡೂ ಇಷ್ಟಾನೆ. ಎರಡೂನು ಬಿಟ್ಕೊಡಕ್ಕಾಗಲ್ಲ. ಊರಲ್ಲಿ ನೆಮ್ಮದಿಯಾಗಿರೋದಕ್ಕೋಸ್ಕರ ಹೋಗ್ತಿವಿ, ಇಲ್ಲಿ ಬಂದು ಕೆಲಸ ಮಾಡಿ ಅಲ್ಲಿ ನೆಮ್ಮದಿಯಾಗಿರೋದಕ್ಕೋಸ್ಕರ ಹೋಗ್ತಿವಲ್ವಾ. ಹೌದು, ಅಮ್ಮ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಬೇಕಾಗಿದ್ದೆಲ್ಲ ಮಾಡ್ಕೊಡ್ತಾರೆ. ಅಮ್ಮ ಅಂತೂ ಅಮ್ಮನ ತಿಕ್ಕಕ್ಕೆ ರೆಸ್ಟೇ ಇರಲ್ಲ ಪಾಪ. ಅಲ್ಲಿ ಓಡ್ಕೊಂಡು ಹೋಗಿ ಅದು ಇದು ಮಾಡ್ಕೊಡ್ತಾರೆ. ಗ್ರೇಟು, ಅಮ್ಮನೂ ಗ್ರೇಟು, ಅಲ್ಲಿರೋ ಧನ್ಯ ಅವರು ಕೂಡ ಗ್ರೇಟು, ಮತ್ತೆ ಅಪ್ಪನೂ ಗ್ರೇಟು. ಏನ್ ಕೇಳಿದ್ರು ತಗೊಂಬಂದ್ ಕೊಡ್ತಾರೆ. ಕಾಲ್ನಡಿಗೆಲ್ಲೇನೆ ಇಡೀ ದೇಶನೇ ಸುತ್ಬಿಡ್ತಾರೆ ಅಪ್ಪ. ಹೌದು, ಅವರು ಸ್ವಲ್ಪ ಆತರ ಅಂದ್ರೆ ನಡ್ಕೊಂಡು ಇವಿ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ನನ್ನ ಪಪ್ಪ. ಇವತ್ತಿಗೆ ಸಾಕು ಅಂತ ಅನ್ಕೋತೀನಿ. ಅಂದ್ರೆ 2 ಪಾರ್ಟ್ ಮಾಡಿದೀವಿ. ಇನ್ನೊಂದು ಸಲ ಆಸ್ಮಿ ಕ್ವಶನ್ ಹಾಕ್ತಿವಿ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು. ಅವಾಗ ನೀವು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ವೆಯ್ಟ್ ಮಾಡ್ತಾ ಇರಿ. ಮತ್ತೆ ನಿಮ್ ತಲೆಯಲ್ಲಿ ಏನೇನ್ ಕ್ವಶನ್ ಇದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಅಂದ್ರೆ ಕೇಳಿದ ಕ್ವಶನ್ ರಿಪೀಟ್ ಮಾಡಬೇಡಿ. ಹೌದು, ತುಂಬಾ ಜನ ಏನಂತ ಕೇಳಿದಿರಾ ಗೊತ್ತಾ, ಜಾಸ್ತಿ ಹೌಸ್ ವಾರ್ಮಿಂಗ್ ಯಾವಾಗ, ಹೊಸ ಮನೆಗೆ ಯಾವಾಗ ಶಿಫ್ಟ್ ಆಗ್ತೀರಾ, ಮತ್ತೆ ಮಗು ಯಾವಾಗ ಮಾಡ್ಕೊಂತೀರಾ ಅಂತ. ಮತ್ತೆ ಊರಿಗೆ ಯಾವಾಗ ಹೋಗ್ತೀರಾ. ಮತ್ತೆ ಇನ್ನೊಂದಷ್ಟು ಜನ ಕೇಳಿದಿರಾ ನಿಮ್ ಜೋಡಿ ಅಂದ್ರೆ ನಮಗ್ ತುಂಬಾ ಇಷ್ಟ ಅಂತೆಲ್ಲ ಹೇಳಿದಿರಾ. ಬಟ್ ಈ ತರ ನೀವು ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಇದೇ ತರ ಕ್ವಶನ್ಗಳು ಜಾಸ್ತಿ ಜನರ ತಲೆಯಲ್ಲಿ ಇರುತ್ತೆ. ಇವಾಗ ಒಬ್ರು ಕೇಳಿದ್ರೆ ಓಕೆ ಅದನ್ನ, ಬಟ್ ಎಲ್ಲಾರು ಅದನ್ನೇ ಕೇಳಿದ್ರೆ ನಾವ್ ಹೇಗೆ ಎಲ್ಲರಿಗೂ ಆನ್ಸರ್ ಮಾಡೋದು ಅಲ್ಲಮ್ಮ? ಇವಾಗ ಒಬ್ರು ಕೇಳಿದಾಗ ಅವ್ರಿಗೆ ಆನ್ಸರ್ ಇವಾಗ ಹೇಳಿರ್ತೀವ ಅಲ್ವಾ, ಅವಾಗ ಅವರಿಗೂ ಗೊತ್ತಾಗಿರುತ್ತೆ ತಾನೆ. ಸೊ ಇವಾಗ ಬೇರೆ ಏನಾದ್ರೂ ನಿಮ್ ತಲೆಯಲ್ಲಿ ಬೇರೆ ಕ್ವಶನ್ಸ್ ಕೇಳ್ಬೇಕು ಅಂತ ಇದ್ರೆ ಅದನ್ನ ಕೇಳಿ ನಾವು ಪಕ್ಕ ಆನ್ಸರ್ ಮಾಡೇ ಮಾಡ್ತೀವಿ, ಆಯ್ತಾ? ನಮ್ನ ನೋಡಿದಾಗ ನಿಮ್ಗೆ ಯಾವ ಕ್ವಶನ್ ಉಟ್ಕೊಳ್ಳುತ್ತೆ ಅದನ್ನ ನೆನಪಲ್ಲಿ ಇಟ್ಕೊಂಡು ಆಸ್ಮಿ ಕ್ವಶನ್ ಅಲ್ಲಿ ಹಾಕಿ ಖಂಡಿತವಾಗ್ಲೂ ನೆಕ್ಸ್ಟ್ ಕೂಡ ಪಾರ್ಟ್ 1 ಪಾರ್ಟ್ 2 ಮಾಡಿ ಅದರಲ್ಲಿ ನಿಮ್ಗೆ ರಿಪ್ಲೈ ಮಾಡ್ತೀವಿ ಅಲ್ವಾ? ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋದು ಆಸ್ಮಿ ಕ್ವಶನ್ ಅಂತ. ಆಮೇಲೆ ಯೂಟ್ಯೂಬ್ ಅಲ್ಲಿ ಇರೋರು ಬೇಜಾರ್ ಮಾಡ್ಕೋಬೇಡಿ, ನಮ್ಮ ಕಮೆಂಟ್ಸಿಗೆಲ್ಲ ನೀವು ರಿಪ್ಲೈ ಮಾಡಿಲ್ಲ ಅಂತ. ಅದನ್ನ ನಾವು ಲೈವ್ ಆಗಿ ಯಾವಾಗ್ಲೂ ರಿಪ್ಲೈ ಮಾಡ್ತಾ ಇರ್ತೀವಿ ಅಲ್ವಾ ಅಮ್ಮ? ಅದಕ್ಕೋಸ್ಕರ ನಾವು ಯೂಟ್ಯೂಬ್ ಅಲ್ಲಿ ಇರೋ ಕಮೆಂಟ್ಸ್ ಗಳಿಗೆ ಅದಕ್ಕೋಸ್ಕರ ಅಂತ ವ್ಲಾಗ್ ಮಾಡಿಲ್ಲ. ಆಸ್ಮಿ ಕ್ವಶನ್ ಅಲ್ಲಿ ಖಂಡಿತವಾಗ್ಲೂ ನೀವು ಕೇಳಿರೋ ಕ್ವಶನ್ಗೆ ಪ್ರತಿಯೊಂದಕ್ಕೂ ಆನ್ಸರ್ ಮಾಡ್ತೀವಿ. ಎಷ್ಟು ಜನಕ್ಕೆ ಆನ್ಸರ್ ಮಾಡಿಲ್ಲ ಅವ್ರು ಬೇಜಾರ್ ಮಾಡ್ಕೋಬೇಡಿ, ಅವ್ರ ಹೆಸರನ್ನ ಹೇಳಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ. ನಿಮ್ಗೋಸ್ಕರ ಅಂತಾನೆ ಪಾರ್ಟ್ 2 ವ್ಲಾಗ್ ಮಾಡಿದ್ದು. ಮತ್ತೆ ಯೂಟ್ಯೂಬ್ ಫ್ಯಾಮಿಲಿಗೆ ಒಂದ್ ದಿವಸ ಲೈವ್ ಬರೋಣ ಬಿಡಿ, ಎಲ್ರು ಸಿಗೋಣ. ಅವಾಗ ಲೈವ್ ಬರೋಣ, ಆದಷ್ಟು ಬೇಗ ಲೈವ್ ಬರೋಣ. ತುಂಬಾ ಆಸೆ ಇದೆ ಲೈವ್ ಬರ್ಬೇಕು ಅಂತ, ಜಾಸ್ತಿ ಹೊತ್ತು ಮಾತಾಡ್ಬೇಕು ಅಂತ ಆಸೆ ಇದೆ. ಸಿಗ್ತಿಲ್ಲ ಅಷ್ಟೇ. ಬಂದ್ರೆ ಒಂದ್ 1/4 ಗಂಟೆಯಲ್ಲಿ ಓಡೋಗೋ ತರ ಇರಬಾರ್ದು. ಅದಕ್ಕೆ ಜಾಸ್ತಿ ಹೊತ್ತೆ ಬಂದ್ರೆ 1 hour 2 hour ಆ ತರ ಬಂದು ನಿಮ್ ಜೊತೆ ಕುತ್ಕೊಂಡು ಮಾತಾಡೋಣ ಅಂತ ಅನ್ಕೊಂಡಿದೀವಿ ಲೈವ್ ಅಲ್ಲಿ. ಆದಷ್ಟು ಬೇಗ ಸಿಗೋಣ, ಓಕೆನಾ? ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್.